ಉಪಮುಖ್ಯಮಂತ್ರಿಗಳನ್ನ ಗೌರವದಿಂದ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೀವಿ. ಅಂತೆಯೇ ಅನೇಕ ಗಣ್ಯರು ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಎಲ್ಲ ಗಣ್ಯರನ್ನ ವೇದಿಕೆಗೆ ನಾವು ಬರಮಾಡ್ಕೊಳ್ತಾ ಇದ್ದೀವಿ. ಈಗ ವೇದಿಕೆ ಮೇಲೆ ಇನ್ನು ಕೆಲವೇ ನಿಮಿಷದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಆಗಮಿಸ್ತಾ ಇದ್ದಾರೆ. ಇದೀಗ ವೇದಿಕೆ ಮೇಲೆ ನಮ್ಮೊಟ್ಟಿಗೆ ಶ್ರೀ ಎಚ್.ಕೆ. ಪಾಟೀಲ್ ಅವರು, ಮಾನ್ಯ ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳು, ಶಾಸನ, ರಚನೆ ಹಾಗೂ ಪ್ರವಾಸೋದ್ಯಮ ಸಚಿವರು, ಕರ್ನಾಟಕ ಸರ್ಕಾರ, ಹಾಗೂ ನಮ್ಮೊಟ್ಟಿಗಿದ್ದಾರೆ ಶ್ರೀ ಕೆ.ಎಚ್. ಮುನಿಯಪ್ಪ ಅವರು, ಮಾನ್ಯ ಆಹಾರ, ನಾಗರಿಕ ಸರಬರಾಜು ಹಾಗೂ ಗ್ರಾಹಕರ ವ್ಯವಹಾರಗಳು ಸಚಿವರು, ಕರ್ನಾಟಕ ಸರ್ಕಾರ, ಹಾಗೂ ಅನೇಕ ಗಣ್ಯರು ಇನ್ನು ಕೆಲವೇ ನಿಮಿಷದಲ್ಲಿ ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ಹಾಗೂ ಶ್ರೀ ಕೆ. ವೆಂಕಟೇಶ್ವರ್ ಅವರು, ಮಾನ್ಯ ಪಶು ಸಂಗೋಪನೆ ಮತ್ತು ರೇಷ್ಮೆ ಸಚಿವರು ಹಾಗೂ ಚಾಮರಾಜನಗರ ಜಿಲ್ಲಾ ಉಸ್ತುವಾರಿ ಸಚಿವರು ನಮ್ಮೊಟ್ಟಿಗಿದ್ದಾರೆ. ಇದೀಗ ವೇದಿಕೆಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳ ಆಗಮನವಾಗ್ತಾ ಇದೆ. ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನ ವೇದಿಕೆಗೆ ಗೌರವದಿಂದ ಬರಮಾಡ್ಕೊಳ್ತಾ ಇದ್ದೇವೆ. ಹಾಗೂ ವೇದಿಕೆ ಮೇಲೆ ನಮ್ಮೊಟ್ಟಿಗಿದ್ದಾರೆ ಡಾಕ್ಟರ್ ಎಂ.ಸಿ. ಸುಧಾಕರ್ ಅವರು, ಮಾನ್ಯ ಉನ್ನತ ಶಿಕ್ಷಣ ಸಚಿವರು, ಕರ್ನಾಟಕ ಸರ್ಕಾರ. ತಮ್ಮೆಲ್ಲರಿಗೂ ತಿಳಿದಿರುವಂತೆ ಇವತ್ತು ಕರ್ನಾಟಕ ಸರ್ಕಾರದ ವತಿಯಿಂದ 2025ನೇ ಸಾಲಿನ 9ನೇ ಸಚಿವ ಸಂಪುಟ ಸಭೆಯ ಮಾಧ್ಯಮಗೋಷ್ಠಿ ಹಾಗೂ ವರನಟ ಪದ್ಮಭೂಷಣ ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ಅವರ 97ನೇ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಸಹ ಆಚರಿಸ್ತಾ ಇದ್ದೀವಿ. ಡಾಕ್ಟರ್ ರಾಜ್ಕುಮಾರ್ ಅವರ ಭಾವಚಿತ್ರಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಹಾಗೂ ಎಲ್ಲ ಗಣ್ಯರು ಪುಷ್ಪಾರ್ಚನೆಯ ಮೂಲಕ ಪುಷ್ಪ ನಮನವನ್ನ ಸಲ್ಲಿಸ್ತಾ ಇದ್ದಾರೆ. ವೇದಿಕೆಗೆ ಉಪಸ್ಥಿತರಿರುವಂತಹ ಎಲ್ಲ ಸಚಿವರಿಗೆ, ಶಾಸಕರಿಗೆ ಮತ್ತೊಮ್ಮೆ ವೇದಿಕೆಗೆ ಆತ್ಮೀಯವಾದಂತಹ ಗೌರವದ ಸ್ವಾಗತವನ್ನ ಕೋರ್ತಾ ಇದ್ದೀವಿ. ಮೊದಲಿಗೆ ಈ ಪುಣ್ಯ ಭೂಮಿಯ ಮಲೆ ಮಹದೇಶ್ವರ ಸ್ವಾಮಿಯ ಪಾದಾರವಿಂದಕ್ಕೆ ನಮಿಸುತ್ತಾ ಕರ್ನಾಟಕ ಸರ್ಕಾರ ಆಯೋಜನೆ ಮಾಡಿರುವಂತಹ 2025ನೇ ಸಾಲಿನ 9ನೇ ಸಚಿವ ಸಂಪುಟ ಸಭೆಯ ಮಾಧ್ಯಮ ಗೋಷ್ಠಿಗೆ ಆಗಮಿಸಿರುವಂತಹ ಎಲ್ಲ ಪತ್ರಿಕಾ ಮತ್ತು ಮಾಧ್ಯಮ ಮಿತ್ರರಿಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತವನ್ನ ಬಯಸ್ತಾ ಇದ್ದೀವಿ. ಹಾಗೆ ಈಗ ಗೌರವಾನ್ವಿತ ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಸನ್ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಸಚಿವರು, ಶಾಸಕರು ಈಗ ನಿಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನ ನೀಡಲಿದ್ದಾರೆ. ಈಗ ಪ್ರೆಸ್ ಮೀಟ್ ಅನ್ನ ನಾವು ಪ್ರಾರಂಭಿಸ್ತಾ ಇದ್ದೀವಿ. ಮೊದಲಿಗೆ ಒಬ್ಬೊಬ್ಬರಾಗಿ ತಾವು ತಮ್ಮ ಪ್ರಶ್ನೆಗಳನ್ನ ಕೇಳಬಹುದು. ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರದ
ಶಾಸಕರಾಗಿರುವಂತಹ ಶ್ರೀ ಕೃಷ್ಣಮೂರ್ತಿ ಅವರಿಗೆ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೀವಿ. ಹಾಗೂ ಶಾಸಕರಾದಂಥ ಶ್ರೀ ಮಂಜುನಾಥ್ ಸರ್ ಅವ್ರಿಗೂ ಕೂಡ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೀವಿ. ಚಾಮರಾಜನಗರ ಶಾಸಕರಾದಂಥ ಗುಣರಾಜ್ ಶೆಟ್ಟಿ ಸರ್ ಅವ್ರಿಗೂ ಕೂಡ ವೇದಿಕೆಗೆ ಆತ್ಮೀಯವಾದಂಥ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಉಪಮುಖ್ಯಮಂತ್ರಿಗಳಾದಂಥ ಡಿ.ಕೆ. ಶಿವಕುಮಾರ್ ಅವರ, ಕಾನೂನು ಮತ್ತು ಸಂಸದೀಯ ಸಚಿವರಾದಂಥ ಶ್ರೀ ಎಚ್.ಕೆ. ಪಾಟೀಲ್ ಅವರ, ಚಾಮರಾಜನಗರ ಜಿಲ್ಲೆಯ ಉಸ್ತುವಾರಿ ಸಚಿವರು ಹಾಗೂ ಪಶುಸಂಗೋಪನೆ ಮತ್ತು ರೇಷ್ಮೆ ಇಲಾಖೆಯ ಸಚಿವರಾದಂಥ ಶ್ರೀ ಕೆ. ವೆಂಕಟೇಶ್ ಅವರ, ಮೈಸೂರು ಜಿಲ್ಲೆಯ ಉಸ್ತುವಾರಿಗಳು ಹಾಗೂ ಚಾಮರಾಜನಗರ ಜಿಲ್ಲೆಯಲ್ಲೂ ಕೂಡ ಚಿರಪರಿಚಿತರಾದಂಥ ಡಾಕ್ಟರ್ ಎಸ್ ಸಿ ಮಹದೇವಪ್ಪ ಅವರ, ಸಚಿವರಾದಂಥ ಉನ್ನತ ಶಿಕ್ಷಣ ಸಚಿವರಾದಂಥ ಶ್ರೀ ಸುಧಾಕರ್ ಅವರ, ಈ ಕ್ಷೇತ್ರದ ಶಾಸಕರಾದಂಥ ಶ್ರೀ ಮಂಜುನಾಥ್ ಅವರ, ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂಥ ಶ್ರೀ ಕೃಷ್ಣಮೂರ್ತಿ ಅವರ, ಬಿ ರಾಚೇನವ್ರ ಮಗ, ಮಾಜಿ ಸಚಿವರಾದಂಥ ಶ್ರೀ ಪುಟ್ಟರಂಗ್ ಶೆಟ್ಟರೆ, ಬಹಳ ಆತ್ಮೀಯದ ಹೆಸರುಗಳು ಮರ್ತೋಗ್ಬಿಡ್ತಾವಲ್ಲ. ವಿಧಾನ ಪರಿಷತ್ತಿನ ಸದಸ್ಯರಾದಂಥ ಶ್ರೀ ತಿಮ್ಮಯ್ಯನವರೇ, ಅತೀಕ್ ಅವರೇ, ಇತರ ಎಲ್ಲ ಅಧಿಕಾರಿ ಸ್ನೇಹಿತರೆ, ಮಂಜುನಾಥ್ ಹೇಳಿದೆ, ಮಾಧ್ಯಮದ ಎಲ್ಲ ಸ್ನೇಹಿತರೆ, ಇವತ್ತು ಮಹದೇಶ್ವರನ ಬೆಟ್ಟದಲ್ಲಿ ಐತಿಹಾಸಿಕವಾದಂಥ ಸಚಿವ ಸಂಪುಟದ ಸಭೆಯನ್ನ ನಾವು ಇವತ್ತು ನಡೆಸಿದ್ದೇವೆ. ನಾವು ಕರ್ನಾಟಕ ರಾಜ್ಯದ 4 ವಿಭಾಗಗಳಲ್ಲಿ ಸಚಿವ ಸಂಪುಟದ ಸಭೆಯನ್ನು ನಡೆಸಬೇಕು ಅಂತ ತೀರ್ಮಾನ ಮಾಡಿ ಈಗಾಗಲೇ ಕಲಬುರಗಿ ವಿಭಾಗದ ಸಚಿವ ಸಂಪುಟದ ಸಭೆಯನ್ನು ಮಾಡಿದ್ದೇವೆ. ಇವತ್ತು ಮೈಸೂರು ವಿಭಾಗದ ಸಚಿವ ಸಂಪುಟದ ಸಭೆಯನ್ನು ಮಾಡಿದ್ದೇವೆ. ಮುಂದಿನ ದಿನಗಳಲ್ಲಿ ಬೆಳಗಾವಿ ವಿಭಾಗದ ಸಚಿವ ಸಂಪುಟದ ಸಭೆಯನ್ನು ಮಾಡುತ್ತೇವೆ. ಹಾಗೆಯೇ ಬೆಂಗಳೂರು ವಿಭಾಗದ ಸಚಿವ ಸಂಪುಟದ ಸಭೆಯನ್ನು ಕೂಡ ಮಾಡ್ತೀವಿ. ಈಗಾಗಲೇ ಬೆಳಗಾವಿ ಸಚಿವ ಸಂಪುಟದ ಸಭೆಯನ್ನು ವಿಜಾಪುರದಲ್ಲಿ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೀವಿ. ಆಮೇಲೆ ಬೆಂಗಳೂರು ವಿಭಾಗದ ಸಚಿವ ಸಂಪುಟದ ಸಭೆಯನ್ನು ನಂದಿ ಬೆಟ್ಟದಲ್ಲಿ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೀವಿ. ಇವತ್ತು ಸಚಿವ ಸಂಪುಟದ ಸಭೆ ಪ್ರಾರಂಭ ಆಗೋದಕ್ಕಿಂತ ಮುಂಚಿತವಾಗಿ ಮೊದಲು ಶ್ರೀನಗರದಲ್ಲಿ ನಡೆದಂಥ
ಉಗ್ರರ ದಾಳಿಯನ್ನು ಖಂಡಿಸ್ತಕ್ಕಂಥ ಖಂಡನಾ ನಿರ್ಣಯವನ್ನು ಮಾಡಿದ್ದೇವೆ. ಜೊತೆಗೆ ಹುತಾತ್ಮರಾದಂಥ ಎಲ್ಲ ಜನರಿಗೆ ನಾವು ಶ್ರದ್ಧಾಂಜಲಿಯನ್ನು ಅರ್ಪಿಸ್ತಕ್ಕಂಥ ಕೆಲಸವನ್ನು ಸಚಿವ ಸಂಪುಟದ ಮಾಡಿದ್ದೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಜೊತೆಗೆ ಪೋಪ್ರವರು ಏನು ನಿಧನರಾಗಿದ್ದಾರೆ ಅವ್ರಿಗೂ ಕೂಡ ಸಂತಾಪ ಸೂಚಕ ಸಭೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೇವೆ. ಇವೆರಡು ನಿರ್ಣಯಗಳಾದ ಮೇಲೆ ಸುಮಾರು ಇವತ್ತು ಮೈಸೂರು ಡಿವಿಷನ್ಗೆ ಸಂಬಂಧಪಟ್ಟಂತೆ 78 ವಿಷಯಗಳ ಮೇಲೆ ಚರ್ಚೆ ಮಾಡಿ ತೀರ್ಮಾನವನ್ನು ಮಾಡಿದ್ದೇವೆ. 78 ವಿಷಯಗಳು. ಸುಮಾರು ಗುಲ್ಬರ್ಗ ವಿಭಾಗದಲ್ಲಿ 56 ವಿಷಯಗಳ ಮೇಲೆ ತೀರ್ಮಾನವನ್ನು ತಗೊಂಡಿದ್ದು. ಇಲ್ಲಿ 78 ವಿಷಯಗಳ ಮೇಲೆ ತೀರ್ಮಾನವನ್ನು ತಗೊಂಡಿದ್ದೀವಿ. ಜೊತೆಗೆ ಸುಮಾರು 3,647 ಕೋಟಿ 62 ಲಕ್ಷ 3,647 ಕೋಟಿ 62 ಲಕ್ಷ ರೂಪಾಯಿಗಳಷ್ಟು ಇವತ್ತಿನ ಕ್ಯಾಬಿನೆಟ್ ಸಭೆಯಲ್ಲಿ ತೀರ್ಮಾನಗಳನ್ನು ಮಾಡಿದ್ದೇವೆ. ಅಂಗೀಕಾರ ಮಾಡಿದ್ದೇವೆ. ಕ್ಯಾಬಿನೆಟ್ ಕೂಡ ಒಪ್ಪಿಗೆ ಕೊಟ್ಟಿದೆ. PWD ಇಲಾಖೆ ಸಂಬಂಧಪಟ್ಟಂತೆ ನೀರಾವರಿ, ಮೇಜರ್ ಮೀಡಿಯಂ ಇರಿಗೇಷನ್ನು ಮತ್ತು ಮೈನರ್ ಇರಿಗೇಷನ್ ಸಣ್ಣ ನೀರಾವರಿ ಇಲಾಖೆಗೆ ಸಂಬಂಧಪಟ್ಟಂತೆ, ಆಮೇಲೆ ಇಂಧನ ಇಲಾಖೆಗೆ ಸಂಬಂಧಪಟ್ಟಂತೆ, ಆರೋಗ್ಯ ಇಲಾಖೆಗೆ ಸಂಬಂಧಪಟ್ಟಂತೆ, ಗ್ರಾಮೀಣಾಭಿವೃದ್ಧಿ ಇಲಾಖೆಗೆ ಸಂಬಂಧಪಟ್ಟಂತೆ, ಕೆರೆಗಳನ್ನು ನೀರು ತುಂಬಿಸ್ತಕ್ಕಂಥ ಕಾರ್ಯಕ್ರಮಗಳನ್ನು ಮಾಡ್ತಕ್ಕಂಥದ್ದು, ಟ್ರೈಬಲ್ ಡೆವಲಪ್ಮೆಂಟ್ ಮತ್ತು ಟ್ರೈಬಲ್ ಹಳ್ಳಿಗಳಿಗೆ ಅಲ್ಲಿ ರಸ್ತೆಗಳನ್ನು ಮಾಡಿಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೇವೆ. ಆಮೇಲೆ ಈ ಸಣ್ಣ ನೀರಾವರಿ ಮತ್ತು ನೀರಾವರಿ ಇಲಾಖೆಯಲ್ಲಿ ಮೇಜರ್ ಮೀಡಿಯಂ ಇರಿಗೇಷನ್ನು ಮತ್ತು ಮೈನರ್ ಇರಿಗೇಷನ್ ಸುಮಾರು 1,787 ಕೋಟಿ ರೂಪಾಯಿಗಳ ಕೆಲಸಗಳಿಗೆ ಮಂಜೂರಾತಿಯನ್ನು ಕೊಟ್ಟಿದ್ದೀವಿ. 1,787. ಆಮೇಲೆ ಪರಿಶಿಷ್ಟ ಪಂಗಡದ ಜನರು ವಾಸಿಸುವ ಪ್ರದೇಶಗಳ ಅಭಿವೃದ್ಧಿಗಾಗಿ ಪ್ರಮುಖವಾಗಿ 4 ವಿಷಯಗಳಿಗೆ 203 ಕೋಟಿ ರೂಪಾಯಿಗಳನ್ನು ವಿನಿಯೋಗಿಸಿ ಅವರ ಕೇರಿಗಳಿಗೆ ಅಭಿವೃದ್ಧಿಪಡಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ. ಆಮೇಲೆ ಈ ಮಾನವ ಆನೆ ಸಂಘರ್ಷ ಇದೆಯಲ್ಲ, ಅರಣ್ಯ ಇಲಾಖೆದು, ಅದಕ್ಕೆ 210 ಕೋಟಿ ರೂಪಾಯಿಗಳನ್ನು ಒದಗಿಸ್ಕೊಟ್ಟಿದ್ದೀವಿ. ಇದನ್ನ ಎಂಥದ್ದು ಇದಕ್ಕೆ ರೈಲ್ವೆ ಬ್ಯಾರಿಕೇಡ್ ಅದನ್ನು ಮಾಡತಕ್ಕಂಥ ಕೆಲಸವನ್ನು ಮಾಡಿಕೊಟ್ಟಿದ್ದೀವಿ. 210 ಕೋಟಿ ಈ ಜಿಲ್ಲೆ ಚಾಮರಾಜನಗರ ಜಿಲ್ಲೆ. ಆಮೇಲೆ ಕುಡಿಯ ನೀರಿನ ಯೋಜನೆಗಳಿಗಾಗಿ 315 ಕೋಟಿ ರೂಪಾಯಿಗಳು ಕೊಟ್ಟಿದ್ದೀವಿ. 315 ಕೋಟಿ ರೂಪಾಯಿಗಳು. ಈ ಜಿಲ್ಲೆಗಳ ಆರೋಗ್ಯ ಸುಧಾರಣೆಗೆ 228 ಕೋಟಿ ರೂಪಾಯಿಗಳಷ್ಟು ಒದಗಿಸಲು ತೀರ್ಮಾನಿಸಲಾಗಿದೆ.
ಕೊಳ್ಳೇಗಾಲದಲ್ಲಿ ವಿಶೇಷವಾಗಿ ಡಿಸ್ಟ್ರಿಕ್ಟ್ ಆಸ್ಪತ್ರೆಯನ್ನು ಕಟ್ತಾ ಇದ್ದೀವಿ. ಕೊಳ್ಳೇಗಾಲದಲ್ಲಿ ಚಾಮರಾಜನಗರದಲ್ಲಿ ಮೆಡಿಕಲ್ ಕಾಲೇಜ್ ಇರೋದ್ರಿಂದ, ಅಲ್ಲಿ ಆಸ್ಪತ್ರೆ ಇರೋದ್ರಿಂದ ಕೊಳ್ಳೇಗಾಲ ಇದೇ ಜಿಲ್ಲೆಗೆ ಸೇರಿದಂಥ ಕೊಳ್ಳೇಗಾಲದಲ್ಲಿ ಈಗಿರ್ತಕ್ಕಂಥ ಆಸ್ಪತ್ರೆಯನ್ನು ಅಪ್ಗ್ರೇಡ್ ಮಾಡಿ ಜಿಲ್ಲಾ ಆಸ್ಪತ್ರೆಯನ್ನಾಗಿ ಮಾಡ್ತಾ ಇದ್ದೀವಿ. 250 ಬೆಡೆಡ್ ಹಾಸ್ಪಿಟಲ್, 250 ಬೆಡೆಡ್ ಹಾಸ್ಪಿಟಲ್, ಅದನ್ನು ಕೂಡ ಮಾಡ್ತಾ ಇದ್ದೀವಿ. ಆಮೇಲೆ ಪ್ರವಾಸೋದ್ಯಮ ಇಲಾಖೆಗೆ ಸುಮಾರು 300 ಕೋಟಿ ರೂಪಾಯಿಗಳನ್ನು ಕೊಡ್ತಾ ಇದ್ದೀವಿ. ಪ್ರವಾಸೋದ್ಯಮ ಇಲಾಖೆಗೆ 300 ಕೋಟಿ ರೂಪಾಯಿಗಳನ್ನು. ಆಮೇಲೆ ಹನೂರಿನಲ್ಲಿ ಒಂದು ಹೊಸ ತಾಲೂಕಾಗಿರೋದ್ರಿಂದ ಅಲ್ಲಿ ಒಂದು ತಾಲೂಕು ಭವನವನ್ನು ನಿರ್ಮಾಣ ಮಾಡ್ತಕ್ಕಂಥದ್ದನ್ನು ಮಾಡಿದ್ದೀವಿ. ಮತ್ತೆ ಒಂದು ಆಸ್ಪತ್ರೆಯನ್ನು ಮಾಡ್ತಕ್ಕಂಥದ್ದನ್ನು ಕೂಡ ಮಾಡಿದ್ದೀವಿ. ತಾಲೂಕು ಆಸ್ಪತ್ರೆ ಅಂದರೆ 50 ಬೆಡೆಡ್ ಹಾಸ್ಪಿಟಲ್ ಕೂಡ ಮಾಡ್ತಕ್ಕಂಥದ್ದನ್ನು ಮಾಡಿದ್ದೀವಿ. ಆಮೇಲೆ ಚಾಮರಾಜನಗರ ಜಿಲ್ಲೆ ಕೊಳ್ಳೇಗಾಲ ತಾಲೂಕಿನ ಚಿಕ್ಕಲ್ಲೂರಿನಲ್ಲಿ ಮಂಟೇಸ್ವಾಮಿ, ರಾಚಪ್ಪಾಜಿ ಮತ್ತು ಸಿದ್ದಪ್ಪಾಜಿ ಕ್ಷೇತ್ರಗಳ ಅಭಿವೃದ್ಧಿ ಪ್ರಾಧಿಕಾರ ನಡೆಸಲು ಸಚಿವ ಸಂಪುಟ ತೀರ್ಮಾನ ಮಾಡಿದೆ. ಎಲ್ಲ ಕಡೆ. ಆಮೇಲೆ ಮೈಸೂರಿನ ಇಲ್ವಾಲ ಹೋಬಳಿ, ಮೈಸೂರು ತಾಲೂಕು ಇಲ್ವಾಲ ಹೋಬಳಿನಲ್ಲಿ ಒಂದು ಕ್ರಿಕೆಟ್ ಸ್ಟೇಡಿಯಂ ಅದಕ್ಕೆ ಜಾಗ ಕೊಡ್ತಕ್ಕಂಥದ್ದನ್ನು ಕೂಡ ಮಾಡಿದ್ದೀವಿ. ಕ್ರಿಕೆಟ್ ಅಸೋಸಿಯೇಷನ್ ಅವರು ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡಾಂಗಣವನ್ನು ಕಟ್ತಾರೆ, ಕ್ರಿಕೆಟ್ ಕ್ರೀಡಾಂಗಣವನ್ನು ಮಾಡ್ತಾರೆ. ಆಮೇಲೆ ಭಾರತ್ ಜೋಡೋ ಯಾತ್ರೆಯಲ್ಲಿ ಒಂದು ಭರವಸೆಯನ್ನು ಕೊಟ್ಟಿದ್ದು ನಾವೆಲ್ಲರೂ ಕೂಡ ಬದನವಾಳಿಗೆ ವಿಸಿಟ್ ಮಾಡಿದ್ದು. ರಾಹುಲ್ ಗಾಂಧಿಯವರು, ನಾನು, ಮಾನ್ಯ ಖರ್ಗೆಯವರು, DK ಶಿವಕುಮಾರ್ ಅವರು, HK ಪಾಟೀಲ್ರು, ಮಾದೇವಪ್ಪನವರು, ನಾವಿಲ್ಲಿರೋರೆಲ್ಲ ಎಲ್ಲರೂ ಕೂಡ ಭೇಟಿಯಾಗಿದ್ದು. ಅಲ್ಲಿ ಒಂದು ಮಾತು ಕೊಟ್ಟಿದ್ದು, ಅಲ್ಲಿರ್ತಕ್ಕಂಥ ಮಹಾತ್ಮ ಗಾಂಧೀಜಿಯವರು ಅದಕ್ಕೆ ಭೇಟಿ ಕೊಟ್ಟಿದ್ರು. ಅಲ್ಲಿ ಖಾದಿ ಗ್ರಾಮೋದ್ಯೋಗ ನಡೀತಾ ಇತ್ತು. ಅದನ್ನು ಬಹಳ ವರ್ಷಗಳಿಂದ ಅಭಿವೃದ್ಧಿಪಡಿಸಿರಲಿಲ್ಲ. ಅದನ್ನು ಅಭಿವೃದ್ಧಿಪಡಿಸಲಿಕ್ಕೆ ಸುಮಾರು 40 ಕೋಟಿ ರೂಪಾಯಿಗಳ ಅಂದಾಜಿನಲ್ಲಿ ಪ್ಲಾನ್ ಮಾಡಿದ್ದೀವಿ. ಈ ವರ್ಷ 20 ಕೋಟಿ ಖರ್ಚು ಮಾಡ್ತೀವಿ, ಮುಂದಿನ ವರ್ಷ 20 ಕೋಟಿ ಖರ್ಚು ಮಾಡ್ತೀವಿ. ಆಮೇಲೆ ಮೈಸೂರು ಏರ್ಪೋರ್ಟ್ ಇದೆಯಲ್ಲ, ಮೈಸೂರಿನ ಏರ್ಪೋರ್ಟ್ನಲ್ಲಿ ರನ್ವೇ ವಿಸ್ತರಣೆ ಮಾಡಲಿಕ್ಕೆ ಜಾಗ ಬೇಕಾಗಿತ್ತು. ನಾನು ಮೊನ್ನೆ ಇವ್ರನ್ನ ಭೇಟಿ ಮಾಡಿದೆ. ಈಗ ನಾನು ಡೆಲ್ಲಿಗೆ ಹೋಗಿದ್ದಾಗ ಸಿವಿಲ್ ಏವಿಯೇಷನ್ ಮಿನಿಸ್ಟರ್ನ ಭೇಟಿಯಾಗಿದ್ದೆ. ಅವರು ಹೇಳಿದ್ರು, ನಮಗೆ ಜಾಗ ಮಾಡಿಕೊಟ್ರೆ ನಾವು ಅದನ್ನು ರನ್ವೇ ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ ಅಂತ ಹೇಳಿದರು. ಅದಕ್ಕೆ 101 ಕೋಟಿ ರೂಪಾಯಿ ಖರ್ಚು ಮಾಡಿ ನಾವು ಜಾಗವನ್ನು ಅವರಿಗೆ ಕೊಡ್ತಾ ಇದ್ದೀವಿ, ಅಕ್ವೈರ್ ಮಾಡಿ ಜಾಗ ಕೊಡ್ತಾ ಇದ್ದೀವಿ. ಆಮೇಲೆ ಮೈಸೂರು ನಗರ ಇದೆಯಲ್ಲ, ಮೈಸೂರು ನಗರದಲ್ಲಿ ಜಿಲ್ಲಾಧಿಕಾರಿ ಕಚೇರಿ, ಹಳೆಯ ಜಿಲ್ಲಾಧಿಕಾರಿ ಅಟೇರ ಕಚೇರಿ ಅಂತ ನಾವು ಕರೀತಾ ಇದ್ವಲ್ಲ, ಆ ಅಟೇರ ಕಚೇರಿಯನ್ನು ಶಿಫ್ಟ್ ಮಾಡಿದ್ದೀವಿ ಹೊಸ ಬಿಲ್ಡಿಂಗ್ಗೆ. ಅಲ್ಲಿ ಒಂದು ಮ್ಯೂಸಿಯಂ ಮಾಡ್ತೀವಿ ಅಂತ ಹೇಳಿದ್ದು. ಅಲ್ಲಿ ಸುಮಾರು 30 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿ ಮ್ಯೂಸಿಯಂ ಅನ್ನು ಮಾಡಲಿಕ್ಕೆ ತೀರ್ಮಾನವನ್ನು ತಗೊಂಡಿದ್ದೇವೆ. ಆಮೇಲೆ
ಈ ಬುಡಕಟ್ಟು ಸಮುದಾಯದ ಜನರು ವಾಸ ಮಾಡ್ತಕ್ಕಂಥ ರಸ್ತೆ ಅಲ್ಲಿ ಆ ಪ್ರದೇಶಗಳಲ್ಲಿ ರಸ್ತೆ, ಚರಂಡಿ, ವಿದ್ಯುತ್ ದೀಪ ಸೇರಿದಂತೆ ಮೂಲಭೂತ ಸೌಕರ್ಯಗಳನ್ನು ಅಭಿವೃದ್ಧಿಪಡಿಸಲು ಸಚಿವ ಸಂಪುಟ ಸಭೆಯಲ್ಲಿ ನಿರ್ಧರಿಸಲಾಗಿದೆ. ಆಮೇಲೆ ಚಾಮರಾಜನಗರ, ಮೈಸೂರು ಜಿಲ್ಲೆಯಲ್ಲಿ ವಿವಿಧ ತಾಲೂಕುಗಳಲ್ಲಿ ಕೆರೆಗಳನ್ನು ತುಂಬಿಸುವ ಸುಮಾರು ಗುಂಡ್ಲುಪೇಟೆನಲ್ಲಿ 110 ಕೆರೆಗಳಿಗೆ ನೀರು ತುಂಬಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. 475 ಕೋಟಿ ರೂಪಾಯಿಗಳ ಅಂದಾಜಿನಲ್ಲಿ 475 ಕೋಟಿ ರೂಪಾಯಿಗಳ ಅಂದಾಜಿನಲ್ಲಿ ಮಾಡ್ತಾ ಇದ್ದೀವಿ. ಆಮೇಲೆ ಚಾಮರಾಜನಗರದಲ್ಲಿ ಒಂದು ಈಗ ಪ್ರವಾಸಿ ಮಂದಿರ ಇದೆಯಲ್ಲ, ಅದು ಬಹಳ ಹಳೆಯದು ಇರ್ತಕ್ಕಂಥದ್ದು. ಅದನ್ನು ಅಲ್ಲಿ ಹೊಸ ಪ್ರವಾಸಿ ಮಂದಿರವನ್ನು ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಚಾಮರಾಜನಗರದಲ್ಲಿ ಕುಡಿಯ ನೀರು, ಒಳಚರಂಡಿ ವ್ಯವಸ್ಥೆ ಅದನ್ನು ಮಾಡಲಿಕ್ಕೆ ತೀರ್ಮಾನ ಮಾಡಿದ್ದೀವಿ. ಚಾಮರಾಜನಗರ ಟೌನ್ನಲ್ಲಿ ಏನು ನಗಯ್ಯ ಸ್ವಲ್ಪ ಅವ್ರ ನಗರದಲ್ಲಿ ಅನೇಕ ವರ್ಷಗಳಿಂದ ಡಿಮ್ಯಾಂಡ್ ಇತ್ತು. ಇದು ಕುಡಿಯ ನೀರಿಂದು ಮತ್ತೆ ಒಳಚರಂಡಿ ವ್ಯವಸ್ಥೆ ಮಾಡಿಕೊಡ್ತಕ್ಕಂಥ ಇದಿತ್ತು. ಆಮೇಲೆ ಚಾಮರಾಜನಗರದಲ್ಲಿ ಕ್ರೀಡಾಂಗಣ ಅದನ್ನು ಅಭಿವೃದ್ಧಿ ಮಾಡಿಸಲಿಕ್ಕೆ ಸುಮಾರು 15 ಕೋಟಿ ರೂಪಾಯಿಗಳನ್ನು ಕೊಡ್ತಾ ಇದ್ದೀವಿ. ಇನ್ಯಾವುದಪ್ಪ ಇಂಪಾರ್ಟೆಂಟು? ಆಮೇಲೆ ಈ ಸ್ಕಾಲರ್ಶಿಪ್ ಕೊಟ್ಟಿರಲಿಲ್ಲ. ಹಾಸ್ಟೆಲ್ ಅಕಾಮಿಡೇಷನ್ನು ಮ್ಯಾನೇಜ್ಮೆಂಟ್ನಲ್ಲಿ ಇರಲಿಲ್ಲ. ಅಡ್ಮಿಟೆಡ್ ಇನ್ ಮ್ಯಾನೇಜ್ಮೆಂಟ್ ಕಾಲೇಜಸ್ ಅಂಡರ್ ಮ್ಯಾನೇಜ್ಮೆಂಟ್ ಕೋಟಾದಲ್ಲಿ ಅದನ್ನು ಕೂಡ ತೀರ್ಮಾನ ಮಾಡಿದ್ದೀವಿ. ಆಮೇಲೆ ಈ 14 ಕೋಟಿನಲ್ಲಿ ಇದನ್ನ PUC ಮತ್ತು ನಂಜನಗೂಡು ತಾಲೂಕು ಹೊಸಕೋಟೆನಲ್ಲಿ ತೀರ್ಮಾನ. ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇಲ್ವಾ? ಸೊ ಇನ್ನೂ ಅನೇಕ ತೀರ್ಮಾನಗಳನ್ನು ಮಾಡಿದ್ದೀವಿ. 3647.62 ಕೋಟಿ 3647.62 ಕೋಟಿ ಇಡೀ ಮೈಸೂರು ಜಿಲ್ಲೆ, ಅಂದ್ರೆ ಮೈಸೂರು ವಿಭಾಗ, ರೆವಿನ್ಯೂ ವಿಭಾಗ, ಈ ಮೈಸೂರು ವಿಭಾಗದಲ್ಲಿ ಇಷ್ಟು ಕೆಲಸಗಳನ್ನು ಈಗ ತುರ್ತಾಗಿ ಮಾಡಬೇಕಾದಂಥದ್ದು ಮತ್ತು ಕ್ಯಾಬಿನೆಟ್ನಲ್ಲಿ ಬಜೆಟ್ನಲ್ಲಿ ಹೇಳಿರ್ತಕ್ಕಂಥ ಕೆಲಸಗಳು ಇವನ್ನೆಲ್ಲ ಮಾಡ್ತಕ್ಕಂಥದ್ದನ್ನು ಕೂಡ ಮಾಡಿದ್ದೀವಿ. ಡೀಟೇಲ್ಸು ನಮ್ಮ ನೀರಾವರಿ ಇವರು ಎಂಥದ್ದು ಲ್ಯಾಂಡ್ ಪಾರ್ಲಿಮೆಂಟರಿ ಅಫೇರ್ಸ್ ಮಿನಿಸ್ಟ್ರು ಅವರು ನಿಮಗೆ ಬೇರೆ ವಿವರಣೆಗಳೆಲ್ಲ ಕೊಡ್ತಾರೆ. ಸ್ನೇಹಿತರೆ, ಸನ್ಮಾನ್ಯ ಮುಖ್ಯಮಂತ್ರಿಗಳು ವಿಶೇಷ ಅಪೇಕ್ಷೆ ಪಟ್ಟು ಈ ಒಂದು ಪವಿತ್ರವಾಗಿರ್ತಕ್ಕಂಥ ಐತಿಹಾಸಿಕ ಸ್ಥಳದಲ್ಲಿ ಕ್ಯಾಬಿನೆಟ್ ಸಭೆ ಆಗಬೇಕು, ಸಚಿವ ಸಂಪುಟದ ಸಭೆ ಆಗಬೇಕು. ಹಾಗೂ ಆ ಸಚಿವ ಸಂಪುಟ ಸಭೆಯ ಮುಖ್ಯ ಉದ್ದೇಶ ಈ ಭಾಗದ ಅಭಿವೃದ್ಧಿಗಾಗಿ ನಾವು ಸಚಿವ ಸಂಪುಟ ಅದರ ಬಗ್ಗೆ ಫೋಕಸ್ ಮಾಡಬೇಕು ಅನ್ನೋದು ಅವರ ಅಪೇಕ್ಷೆ ಆಗಿತ್ತು. ಆ ಸೂಚನೆ ಹಿನ್ನೆಲೆಯೊಳಗೆ ಇವತ್ತು ಈ ಐತಿಹಾಸಿಕವಾಗಿರ್ತಕ್ಕಂಥ ಪವಿತ್ರ ಸ್ಥಳದಲ್ಲಿ ನಾವು ಕ್ಯಾಬಿನೆಟ್ ಸಭೆಯನ್ನು ಮಾಡಿದ್ದೇವೆ. ಈಗಾಗಲೇ ಸನ್ಮಾನ್ಯ ಮುಖ್ಯಮಂತ್ರಿಗಳೇ ಹೇಳಿದ ಹಾಗೆ 3647.62 ಕೋಟಿ ರೂಪಾಯಿಗಳ ಪ್ರಸ್ತಾವನೆಗಳನ್ನು
ಕೆಲವನ್ನ ಮಂಜೂರಾತಿಗಳನ್ನು, ಕೆಲವನ್ನ ಆಡಳಿತಾತ್ಮಕ ಅನುಮೋದನೆಯನ್ನು ಈಗಾಗಲೇ ನಾವು ನೀಡಿದ್ದೇವೆ. ಅದರ ಜೊತೆಗೆ ಸುಮಾರು 78 ವಿಷಯಗಳನ್ನು ನಾವು ಪರಿಗಣಿಸಿ ಅವುಗಳನ್ನೆಲ್ಲ ಇವತ್ತು ಮಂಜೂರಿ ಮಾಡೋದ್ರ ಮೂಲಕ ವಿಶೇಷವಾಗಿ ಚಾಮರಾಜನಗರದ ಭಾಗ್ಯದ ಬಾಗಿಲ ತೆರೆಯುವ ರೀತಿಯೊಳಗೆ ಕ್ಯಾಬಿನೆಟ್ ಸಭೆ ಸನ್ಮಾನ್ಯ ಸಿದ್ದರಾಮಯ್ಯನವರ ನಾಯಕತ್ವದೊಳಗೆ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದ ಶಿವಕುಮಾರ್ ಅವರ ಆ ಮುಂದಾಳತ್ವದೊಳಗೆ ಸಭೆ ಇವತ್ತು ಅತ್ಯಂತ ಸೌಹಾರ್ದಮಯವಾಗಿರ್ತಕ್ಕಂಥ ಹಾಗೂ ಈ ಅಭಿವೃದ್ಧಿ ಬಗ್ಗೆ ಹೆಚ್ಚು ಒತ್ತು ಕೊಟ್ಟು ಚರ್ಚೆ ಹಾಗೂ ಸಂವಾದದ ಹಿನ್ನೆಲೆಯೊಳಗೆ ಅತ್ಯಂತ ಸಫಲವಾದ ಸಭೆಯಾಗಿದೆ. ಈ ಸಭೆಯೊಳಗೆ ಅನೇಕ ಯೋಜನೆಗಳು ನಾವು ಕೈಗೊಂಡಿದ್ದೇವೆ. ಮೈಸೂರು ವಿಭಾಗಕ್ಕೆ ಏನು ಆಗಬೇಕಾಗಿದ್ವೋ ಅವುಗಳನ್ನು ಒಂದು ರೀತಿ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಚಾಮರಾಜನಗರ ಉಸ್ತುವಾರಿ ಸಚಿವರು ನೆನಪು ಮಾಡ್ಕೊಂಡು ಪಟ್ಟಿ ಮಾಡಿಕೊಂಡು ರೀತಿಯೊಳಗೆ ಪಟ್ಟಿ ಮಾಡಿಕೊಂಡು ಈ ಎಲ್ಲ ವಿಷಯಗಳನ್ನು, ಅಭಿವೃದ್ಧಿ ವಿಷಯಗಳನ್ನು ಇವತ್ತು ಕ್ಯಾಬಿನೆಟ್ ಸಭೆಯ ಮುಂದೆ ತರಲಾಗಿತ್ತು. ಆ ಎಲ್ಲ ವಿಷಯಗಳಲ್ಲಿ ಇವತ್ತು ಕ್ಯಾಬಿನೆಟ್ ಒಪ್ಪಿಕೊಂಡು ಈ ಒಂದು ಅನುಮೋದನೆಯನ್ನು ನೀಡಿದೆ. ಏನು ಈ 78 ವಿಷಯಗಳದಾವು ಅವುಗಳ ವಿವರಗಳನ್ನು ಸಹಿತ ನಾವು ತಮಗೆ ಸಾಫ್ಟ್ ಕಾಪಿ ಮುಖಾಂತರ ಕಳಿಸ್ಕೊಡ್ತೀವಿ. ಪ್ರಶ್ನೆಗಳೇನಾದರೂ ಇದ್ದರೆ ಮುಖ್ಯಮಂತ್ರಿಗಳಿಗೆ ತಾವು ಕೇಳ್ಬೋದು. ಆಮೇಲೆ ನಾನು ಯಾಕೆ ಇವನ್ನೆಲ್ಲ 3647.62 ಕೋಟಿ ಈ ಒಂದೇ ಕ್ಯಾಬಿನೆಟ್ನಲ್ಲಿ ನಾವು ಇಡೀ ಕಂದಾಯ ಇಲಾಖೆಯಲ್ಲೆಲ್ಲ ಮಾಡಿದ್ದೀವಿ. ಯಾಕಂದರೆ ವಿರೋಧ ಪಕ್ಷದವರು ದುಡ್ಡಿಲ್ಲ ಅಭಿವೃದ್ಧಿಗೆ ದುಡ್ಡಿಲ್ಲ ಅಂತ ಹೇಳ್ತಾರೆ. ವಿರೋಧ ಪಕ್ಷದವರು ಅವರು ರಾಜಕೀಯವಾಗಿ ಸುಳ್ಳು ಹೇಳ್ತಾ ಇದ್ದಾರೆ. ಯಾಕಂತಂದರೆ ಅವರು ಗ್ಯಾರಂಟಿ ಯೋಜನೆಗಳಿಗೆ ಖರ್ಚು ಮಾಡಿಬಿಡ್ತಾರೆ ದುಡ್ಡನ್ನು, ಅಭಿವೃದ್ಧಿ ಕೆಲಸಗಳಿಗೆ. ಮತ್ತು ಈ 3647 ಕೋಟಿ ಒಂದೇ ಕ್ಯಾಬಿನೆಟ್ನಲ್ಲಿ ಅಪ್ರೂವ್ ಮಾಡಬೇಕಾದ್ರೆ ಇಸ್ ಇಟ್ ಎ ಸ್ಮಾಲ್ ಥಿಂಗ್? ದುಡ್ಡಿಲ್ಲ ಸರ್ಕಾರದಲ್ಲಿ ಮಾಡೋಕ್ಕಾಗ್ತದ? ತಮಗೆ ಇದನ್ನ ಸ್ಪಷ್ಟವಾಗಿ ಅವರಿಗೆ ತಿಳಿಸೋ ರೀತಿ ಅವ್ರಿಗೆ ತಿಳಿಸ್ಬೇಕು ಅಂತೇಳಿ ನಿಮ್ಮಲ್ಲಿ ಕಳಕಳಿಯ ಮನವಿ. ಇಲ್ಲಿ ಈಗಾಗಲೇ ಮುಖ್ಯಮಂತ್ರಿಗಳು ಹೇಳ್ದಂಗೆ ಸಾಲಿಗ್ರಾಮ ಮತ್ತು ತಡೂರು ಸಮುದಾಯ ಅಲ್ಲೂ ಕೂಡ ಸುಮಾರು 100 ಆಸ್ಪತ್ರೆ ಹಾಸಿಗೆ ಒಟ್ಟು ಸುಮಾರು 82 ಕೋಟಿ ರೂಪಾಯಿಯಲ್ಲಿ ಇವತ್ತು ಕೊಡಲಾಗಿದೆ. ಆಮೇಲೆ ಚಾಮರಾಜನಗರ ಜಿಲ್ಲೆ ವ್ಯಾಪ್ತಿಯಲ್ಲಿ ಕೊಳ್ಳೇಗಾಲ ತಾಲೂಕು ಆಸ್ಪತ್ರೆಗೆ ಈಗಾಗಲೇ ಅದಕ್ಕೆ 85 ಕೋಟಿ ರೂಪಾಯಿಗೆ ಹೆಡ್ ಕ್ವಾರ್ಟರ್ಸ್ ಇರೋದ್ರಿಂದ ಅಂತ ಅದಕ್ಕೆ ಹೇಳಿದ್ದೇವೆ. ಅಂದರೆ ಡಿಸ್ಟಿಕ್ ಹಾಸ್ಪಿಟ್ಲು ಈಗಾಗಲೇ ಹಿಲ್ವಾಲದ ಬಗ್ಗೆ ತಿಳಿಸಿದ್ದಾರೆ. ಇದಕ್ಕೆ ಹನ್ನೂರು ತಾಲೂಕು ಅಲ್ಲಿ ಪ್ರಜಾಸೌಧಕ್ಕೆ 8,60,00,000 ರೂಪಾಯಿ ಅಲ್ಲೊಂದು ತಾಲೂಕು ಹೆಡ್ ಕ್ವಾರ್ಟರ್ಸ್ ಆದ್ದರಿಂದ, ಮತ್ತು ಧರ್ತಿ ಅಬಾ ಜನಗತಿ ಗ್ರಾಮ ಉತ್ಕೃಷ್ಟ ಅಭಿಯಾನದಲ್ಲಿ ಸುಮಾರು ಬುಡಕಟ್ಟು ಜನಗಳಿಗೆ ಸುಮಾರು 56 ಕೋಟಿ ರೂಪಾಯಿ ಎಲ್ಲರೂ ಕೂಡ ವಿದ್ಯುತ್ತನ್ನು ಒದಗಿಸ್ಕೊಡ್ಬೇಕು ಅಂತೇಳಿ ಒಂದು ಸ್ಪೆಷಲ್ ಆಗಿ ಎಲ್ಲರೂ ಯಾರು ಕೂಡ ವಿದ್ಯುತ್ ಇಲ್ಲದೆ ಇರಬಾರ್ದು ಅನ್ನೋ ದೃಷ್ಟಿಯಿಂದ ಅದಕ್ಕೆ ಲೈನ್ ಇಳಿಯೋಕ್ಕೆ ಫಾರೆಸ್ಟ್ ಅವರು ತೊಂದರೆ ಮಾಡ್ತಾಯಿದ್ರು. ಒಂದು ಹೊಸ ಸ್ಕೀಮಲ್ಲಿ ಅದಕ್ಕೆ ಮಾಡಿದೆ. ಸೊ ಆಮೇಕೆರೆ ಪ್ರದೇಶದಲ್ಲಿ ಸುಮಾರು 100 ಜನ ಪರಿಶಿಷ್ಟ ಜಾತಿ ರೈತರು ಅವ್ರ ಮಧ್ಯದಲ್ಲಿ ಫಾರೆಸ್ಟ್ ಮಧ್ಯೆ ಸೇರ್ಕೊಬಿಟ್ಟಿದ್ರು. ಅವರೆಲ್ಲ ಪರಿಹಾರ ಕೊಡಿ, ನಾವು ಹೊರಗಡೆ ಹೋಗ್ತೀವಿ ಅಂತ ಹೇಳಿದ್ರು. ಅದಕ್ಕೆ 9,75,00,000 ರೂಪಾಯಿ ಕೊಟ್ಬಿಟ್ಟು ಅವನ್ನೆಲ್ಲ ಶಿಫ್ಟ್ ಮಾಡೋಕ್ಕೆ ಏರ್ಪಾಟ್ ಮಾಡಿದ್ವಿ. ಅವರೆಲ್ಲ ರೈತರು ಒಪ್ಪಂದಕ್ಕೆ ಬಂದಿದ್ದಾರೆ. ಫಾರೆಸ್ಟಲ್ಲಿ ಹಿಂದೆ ಗ್ರ್ಯಾಂಟ್ ಆಗಿತ್ತು, ನಮ್ಗೆ ಇಲ್ಲಿ ಬೇಡ ಅಂಥೇಳಿ ನಾವು ಶಿಫ್ಟ್ ಮಾಡ್ತೀವಿ ಅಂತ ಹೇಳಿದ್ರು. ಅದು ಕೂಡ ಇವತ್ತು ಮಾಡಿದ್ದೇವೆ. ಆಮೇಲೆ ಪಾಲಿಟೆಕ್ನಿಕ್ ಕಟ್ಟಡ ಮೈಸೂರಿನಲ್ಲೂ ಕೂಡ ಒಂದು ಹೊಸ ಕಟ್ಟಡ ನಿರ್ಮಾಣ ಮಾಡಲಿಕ್ಕೆ ಸುಮಾರು CPC ಪಾಲಿಟೆಕ್ನಿಕ್ಕು 70 ಕೋಟಿ ರೂಪಾಯಿ ಅದಕ್ಕೆ ಕೊಟ್ಟಿದ್ದೇವೆ. ಆಮೇಲೆ ಮಂಡ್ಯ ಜಿಲ್ಲೆಯಲ್ಲಿ ಮಳವಳ್ಳಿ ತಾಲೂಕು ಕುಂತೂರು ಹಾಗೂ ಇತರೆ ಕೆರೆಗಳನ್ನ ತುಂಬಿಸುವಂಥದ್ದು ಒಂದು 28 ಕೋಟಿ ರೂಪಾಯಿದು, ಅದು ನಮ್ಮ ಮೈನರ್ ಇರಿಗೇಷನಲ್ಲಿ ಅದನ್ನು ತೆಗೆದುಕೊಂಡಿದ್ದೇವೆ. ಅದು ಭಾಳ ವಿಶೇಷವಾದಂಥದ್ದು.
ಇನ್ನು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಅಜ್ಜನಪುರ ತಾಲೂಕು, ರಂಗಾಪುರ ಮತ್ತು ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕು ಅಲ್ಲೂ ಕೂಡ ಒಂದು 25 ಕೆರೆ, ಅವೆರಡು ಸೇರಿ ಒಂದು 98 ಕೋಟಿ ರೂಪಾಯಿದು 2 ತಾಲೂಕಲ್ಲೂ ತೆಗೆದುಕೊಂಡಿದ್ದೇವೆ. ಆಮೇಲೆ ಪಾಂಡುಪುರ ತಾಲೂಕಿನಲ್ಲಿ ಬಳಕಟ್ಟ ಹೇತ ನೀರಾವರಿ ಯೋಜನೆ 29 ಕೋಟಿ ರೂಪಾಯಿ ಒಂದು ಯೋಜನೆಯನ್ನು ತೆಗೆದುಕೊಂಡಿದ್ದೇವೆ. ವರ್ಣಾ ವಿಧಾನಸಭಾ ಕ್ಷೇತ್ರದಲ್ಲಿ 15 ಕೋಟಿ ರೂಪಾಯಿದು ಅಂತರ್ಜಲ ಮರುಪುನಶ್ಚೇತನಕ್ಕೆ ಚೆಕ್ ಡ್ಯಾಮ್ ಮಾಡಲಿಕ್ಕೆ ಒಂದು ಕಾರ್ಯಕ್ರಮ ತೆಗೆದುಕೊಂಡಿದ್ದೇವೆ. ಇನ್ನೊಂದು ಮೈಸೂರು ಜಿಲ್ಲೆಯಲ್ಲಿ ವರ್ಣಾ ವಿಧಾನಸಭಾ ಕ್ಷೇತ್ರದಲ್ಲಿ ಕೆಲವು ಗ್ರಾಮಗಳಿಗೆ, ಕೆರೆಕಟ್ಟೆಗಳಿಗೆ, ಹೇತ ನೀರಾವರಿಗೆ 41 ಕೋಟಿ ರೂಪಾಯಿಗೆ ಆಡಳಿತ ಅನುಮೋದನೆಯನ್ನು ಕೊಟ್ಟಿದ್ದೇವೆ. ಹೆಗ್ಗಡದೇವನಕೋಟೆಯಲ್ಲಿ 25 ಕೋಟಿ ರೂಪಾಯಿ, ಮೂಳೆಕೋಟೆ ಪಿಕಪ್ ಕಾಲುವೆಯನ್ನು ಮಾಡಲಿಕ್ಕೆ, ಮೈಸೂರು ಜಿಲ್ಲೆ ಪಿರಿಯಾಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ 12 ಕೋಟಿ ರೂಪಾಯಿ ಇದೆ ನೀರಾವರಿ ಕೆಲಸಗಳಿಗೆ ಕೊಟ್ಟಿದ್ದೇವೆ. ಇದಲ್ಲದೆ KR ನಗರ ಮತ್ತು ಸಾಲಿಗ್ರಾಮ ತಾಲೂಕು ಹೊಸ ಅಗ್ರಹಾರ ಮತ್ತು ಮಿರ್ಲೆ ಹೋಬಳಿ ವ್ಯಾಪ್ತಿಯಲ್ಲಿ ಕೆರೆಗಳನ್ನು ತುಂಬಿಸಲು ಏತ ನೀರಾವರಿಗೆ ಸುಮಾರು 50 ಕೋಟಿ ರೂಪಾಯಿನ ಕೊಟ್ಟಿದ್ದೇವೆ. ಶ್ರೀರಂಗಪಟ್ಟಣ ತಾಲೂಕು ಅರಕೆರೆ ಗ್ರಾಮದ ಬಳಿ ಕಾವೇರಿ ನದಿಯಿಂದ 12 ಕೆರೆಗೆ ತುಂಬಿಸಲು 35 ಕೋಟಿ ರೂಪಾಯಿ ಈಗ ಕೊಟ್ಟಿದ್ದೇವೆ. ಮದ್ದೂರು ತಾಲೂಕಿನಲ್ಲಿ ಮಡತದೊಡ್ಡಿ ಮತ್ತು ಹನುಮನಹಳ್ಳಿ ಶಿಂಷಾ ನದಿಗೆ ಅಡ್ಡಲಾಗಿ ಬ್ರಿಡ್ಜ್ ಕಮ್ ಬ್ಯಾರೇಜ್ ಡ್ಯಾಮ್ ನಿರ್ಮಾಣ ಮಾಡೋಕ್ಕೆ ಒಂದು 30 ಕೋಟಿ. ಆಮೇಲೆ ಕೊಡಗು ಜಿಲ್ಲೆ ಮಡಿಕೇರಿ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಕುಶಾಲನಗರ ತಾಲೂಕು ವ್ಯಾಪ್ತಿಯಲ್ಲಿ ಕೃಷಿ ಚಟುವಟಿಕೆ ಸಹಾಯ ಆಗಲು ಚೆಕ್ ಡ್ಯಾಮ್ ಮತ್ತು ಸೇತುವೆಗೆ 25 ಕೋಟಿ ರೂಪಾಯಿ. ವಿರಾಜಪೇಟೆಗೆ ಕ್ಷೇತ್ರಕ್ಕೂ ಕೂಡ ಇದೇ ರೀತಿ ಒಂದು 25 ಕೋಟಿ ರೂಪಾಯಿ ಇವತ್ತು ನಾವು ಮಂಜೂರಾತಿಯನ್ನು ಕೊಟ್ಟಿದ್ದೇವೆ. ಸೊ ಚಾಮರಾಜನಗರ ಜಿಲ್ಲೆ ಚಾಮರಾಜನಗರ ತಾಲೂಕಿನ ಒಂಗನೂರು ಹಿರೇಕೆರೆಗೆ ಅದಕ್ಕೆ 14.5 ಕೋಟಿ ರೂಪಾಯಿ, ಅಮಚ್ಚವಾಡಿ ಕೆರೆಗೆ 11 ಕೋಟಿ ರೂಪಾಯಿ, ಚಾಮರಾಜನಗರ ಮಾಲಂಗಿ ಗ್ರಾಮದ ಬಳಿ ಒಟ್ಟು ಈಗಾಗಲೇ ಕಾವೇರಿ ನದಿ ಮೂಲದಿಂದ 3ನೇ ಹಂತ ನೀರು ಸರಬರಾಜುಗೆ ಕುಡಿಯೋಕ್ಕೋಸ್ಕರ ಈಗಾಗಲೇ ಮುಖ್ಯಮಂತ್ರಿ ಹೇಳಿದ್ದಾರೆ, ಅದಕ್ಕೆ ಒಟ್ಟು 158 ಕೋಟಿ ರೂಪಾಯಿ. ಸೊ ದಳವಾಯಿ ಕೆರೆಗೆ ಅಲ್ಲಿ 3 MLD ಸಾಮರ್ಥ್ಯವನ್ನು ನೀರನ್ನು ಘಟಕವನ್ನು ಕೊಡಲಿಕ್ಕೆ ಕುಡಿಯೋ ನೀರು ಇದಕ್ಕೆಲ್ಲ ಒಟ್ಟು 5 ವರ್ಷಗಳಿಂದ ನಾವು ನಿರ್ಣಯ ಸೇರಿಸಿ ಅದಕ್ಕೆ 18 ಕೋಟಿ ರೂಪಾಯಿ. ಮತ್ತು ಈಗಾಗಲೇ ಇನ್ನ ಮೈಸೂರು ನಗರದಲ್ಲಿ ವಿಶೇಷವಾಗಿ ಬೆಂಗಳೂರಲ್ಲಿ ಯಾವ ರೀತಿ ನಾವು ವೈಟ್ ಟ್ಯಾಪಿಂಗ್ ಮಾಡ್ತಾ ಇದ್ದೀವಿ, 391 ಕೋಟಿ ರೂಪಾಯಿದು ವೈಟ್ ಟ್ಯಾಪಿಂಗ್ನ ಪರ್ಮನೆಂಟ್ ಆಗಿರಲಿಕ್ಕೆ ಅದು 30 ವರ್ಷ ಏನು ನಾವು ಈಗ ಕೆಲವು ವೈಟ್ ಟ್ಯಾಪಿಂಗ್ ಬೆಂಗಳೂರಲ್ಲಿ ಯಾವ ರೀತಿ ತೆಗೆದುಕೊಳ್ತಾ ಇದ್ದೀವಿ, ಅಲ್ಲಿ ಇದು ಸಿಮೆಂಟ್ ರೋಡು ವೈಟ್ ಟ್ಯಾಪಿಂಗ್ ಅಂದರೆ ಸಿಮೆಂಟ್ ರೋಡು ಮೊದಲು ಫಸ್ಟ್ ಮಂಗಳೂರು ಮಾಡಿದ್ದು, ಆಮೇಲೆ ಬೆಂಗಳೂರಲ್ಲಿ ಮುಂದುವರಿಸಿದ್ದು. ಈಗ ಮೈಸೂರಲ್ಲೂ ತೆಗೆದುಕೊಳ್ಳಿಕ್ಕೆ ಸುಮಾರು 391 ಕೋಟಿ ರೂಪಾಯಿ ಆ ಕೆಲಸವನ್ನು ಈಗ ನಾವು ತೆಗೆದುಕೊಂಡಿದ್ದೇವೆ. ಸೊ ಚಾಮರಾಜನಗರ ಜಿಲ್ಲೆಯಲ್ಲಿ ವೈದ್ಯಕೀಯ ಕಾಲೇಜಿನಲ್ಲಿ ಈಗಾಗಲೇ ಹೇಳಿದ್ದೇವೆ, ಸುಮಾರು ಕಾಲೇಜ್ ವ್ಯಾಪ್ತಿಯಲ್ಲಿ ಎಂಡೋಕಲ್ನಾಲಜಿ ಕೇಂದ್ರವನ್ನು 50 ಕೋಟಿ ರೂಪಾಯಿದು ಮಾಡಲಿಕ್ಕೆ ಅದನ್ನು ಆಡಳಿತಾತ್ಮಕ ಅನುಮೋದನೆಯನ್ನು ಕೊಟ್ಟಿದ್ದೇವೆ. ಪಟ್ಟಣದಲ್ಲಿ ಅತಿ ಗಣ್ಯ ಈಗಾಗಲೇ ಹೇಳಿದ್ದಾರೆ ಅದನ್ನು, ಕೊಳ್ಳೇಗಾಲ ತಳೆ ಹೆದ್ದಾರಿ 209 ಮಡಿಗುಂಡು ಬಳಿ ಅದಕ್ಕೆ ಸುಮಾರು ಸುವರ್ಣಾವತಿ ನದಿಗೆ ಅಡ್ಡಲಾಗಿ ಹೊಸ ಸೇತುವೆ ನಿರ್ಮಾಣ ಮಾಡಲಿಕ್ಕೆ 15 ಕೋಟಿ ರೂಪಾಯಿ ಅದು ಕೂಡ ಮಾಡಿದ್ದೇವೆ. ಆಮೇಲೆ ನಮ್ಮ ಸಿಲ್ಕ್ ಡಿಪಾರ್ಟ್ಮೆಂಟಿಂದ ನಮ್ಮ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ರೇಷ್ಮೆ ನೂಲು ಬಿಚ್ಚೋಂಥವ್ರಿಗೆ SC STಗೆ ಅವ್ರಿಗೆ ಒಂದು ಸಪ್ರೇಟಾಗಿ ಅವ್ರಿಗೆ ಸ್ವಲ್ಪ ಸಹಾಯ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಉತ್ತೇಜನ ಕೊಡಬೇಕು ಅಂತ 15 ಕೋಟಿ ರೂಪಾಯಿ ಅವ್ರಿಗೆ ಕೊಟ್ಟಿದ್ದೇವೆ. ಇದಲ್ಲದೆ ಮೈಸೂರು ನಗರದ ಹಳೆ ಈಗಾಗಲೇ ಅದನ್ನು ಹೇಳಿದ್ದಾರೆ, ಪ್ರವಾಸೋದ್ಯಮದ್ದು ಕೂಡ ಹೇಳಿದ್ದಾರೆ. ಆಮೇಲೆ ಹಾರಂಗಿ ಜಲಾಶಯ ಯೋಜನೆಗೆ ಬರುವಂಥ ಪಿರಿಯಾಪಟ್ಟಣ ಏತ ನೀರಾವರಿ ಕಾಲುವೆಗೆ ಈಗಾಗಲೇ ಸುಮಾರು 198 ಕೋಟಿ ರೂಪಾಯಿ ಅದನ್ನು ರೀಮಾಡೆಲಿಂಗ್ ಕಾಮಗಾರಿಯನ್ನು ತೆಗೆದುಕೊಂಡಿದ್ದೇವೆ. ಕಬಡ್ಡಿ ಅಣೆಕಟ್ಟಿನಿಂದ ಮುಂಭಾಗ ದುರಸ್ತಿ ಕಾಮಗಾರಿಯನ್ನು ಸುಮಾರು 32 ಕೋಟಿ ರೂಪಾಯಿದು ಕಾರ್ಯಕ್ರಮ ಕೂಡ ಕಬಣಿಗೆ ತೆಗೆದುಕೊಂಡಿದ್ದೇವೆ. ಒಟ್ಟು ಚಿಕ್ಕನಂದಿ ಹೇತ ನೀರಾವರಿ ಯೋಜನೆ ಅದೊಂದು ಬಹಳ ದೊಡ್ಡದು ಕಾರ್ಯಕ್ರಮ, ಅದನ್ನು ಕೂಡ ಈ ಸಂದರ್ಭದಲ್ಲಿ 103 ಕೋಟಿ ರೂಪಾಯಿ ಅದಕ್ಕೂ ಕೂಡ ಆಡಳಿತ ಅನುಮೋದನೆ ಕೊಟ್ಟಿದ್ದೇವೆ. ಚಾಮರಾಜನಗರ ಬಲ್ದಡ್ಡೆ ನಾಲೆ ಅದಕ್ಕೆ 15 ಕೋಟಿ ರೂಪಾಯಿ ಕೊಟ್ಟಿದ್ದೇವೆ. ರಾಮ್ ಸಮುದ್ರ ನಾಲೆಗೆ
ಶ್ಯಾಮಲಾಪುರ ಶಾಖೆಗೆ, ಕೆಗ್ಗೇರಿ ಹಾಗೂ ಬನಕುಪ್ಪೆ ಶಾಖೆಗಳಿಗೆ ಅದಕ್ಕೆ 43 ಕೋಟಿ ರೂಪಾಯಿನ ಇವತ್ತು ಕಾರ್ಯಕ್ರಮ ಅನುಮೋದನೆಯನ್ನು ಈಗಾಗಲೇ ಕೊಟ್ಟಿದ್ದೇವೆ. ಬಿದ್ರಳ್ಳಿ ಹುಂಡಿ ಪಿಕಪ್ ನಾಲೆ 42 ಕೋಟಿ ರೂಪಾಯಿ, ಆರೋಹಳ್ಳಿ ಕೆಳೆಮಟ್ಟದ ನಾಲೆ ಅಧಿಕರಣಕ್ಕೆ 42 ಕೋಟಿ ರೂಪಾಯಿ, ಕಬಿನಿ ಬಲ್ದಂಡೆ ನಾಲೆಗೆ ವಿತರಣಾಕ್ಕೆ ನಾಲಕ್ಕೆ ಅದಕ್ಕೆ 24 ಕೋಟಿ, ಸುವರ್ಣಾವತಿ ಜಲಾಶಯ ಅದಕ್ಕೆ 24 ಕೋಟಿ, ಆಮೇಲೆ ಸುವರ್ಣಾವತಿ ನದಿ ವ್ಯಾಪ್ತಿ ಬರದ ಕೆರೆಗಳನ್ನ ತುಂಬುವಂಥದ್ದಕ್ಕೆ ಒಂದು 70 ಕೋಟಿ ರೂಪಾಯಿ, ಗುಂಡ್ಕಲ್ ನದಿ ವ್ಯಾಪ್ತಿಯಲ್ಲಿ ಬರುವಂಥ ಸರಣಿ ಕೆರೆಗಳಿಗೆ 50 ಕೋಟಿ ರೂಪಾಯಿ, ಟಿ ನರಸೀಪುರ ಮತ್ತು ಮಳವಳ್ಳಿ ತಾಲೂಕು ಬರುವ ತೊಗಡೂರು ಶಾಖಾ ವಿತರಣಾ ನಾಲೆಗೆ, ಉಕ್ಕಲಗೆರೆ ಶಾಖೆ ನಾಲೆಗಳಿಗೆ ಅದಕ್ಕೂ 91 ಕೋಟಿ ರೂಪಾಯಿ, ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕು ಅಲ್ಲಿ ನಾನು ಈಗಾಗಲೇ ಹಿಂದೆ ಅನೌನ್ಸ್ ಮಾಡಿದ್ದೆ, ಗಂಗಾ ಆರತಿ ಮಾದರಿಯಲ್ಲಿ ಕಾವೇರಿ ಆರತಿ ಮಾಡ್ತೀವಿ ಅಂತೇಳಿ, ಅದಕ್ಕೂ ಕೂಡ ಈಗ ಹೊಸದಾಗಿ ಬಹುಶಃ ನಾವು ಈಗ ನಮ್ಮ ದಸರಾ ಅಷ್ಟೊತ್ತಿಗೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಅದಕ್ಕೆ 92 ಕೋಟಿ ರೂಪಾಯಿ ಖರ್ಚು ಮಾಡಿ ಪ್ರವಾಸೋದ್ಯಮ, ನಮ್ಮ ಧಾರ್ಮಿಕ ದತ್ತಿ ಇಲಾಖೆ ಮತ್ತು ನಮ್ಮ ನೀರಾವರಿ ಈ 3 ಜನ ಸೇರಿ ಅದಕ್ಕೊಂದು ಕಾರ್ಯಕ್ರಮ ರೂಪಿಸ್ತಾ ಇದ್ದೀವಿ. ಅದಕ್ಕೆ 92 ಕೋಟಿ ರೂಪಾಯಿನ ಮೀಸಲಾಗಿಟ್ಟು ಅದನ್ನ ಕೆಲಸವನ್ನು ನಾವು ತೆಗೆದುಕೊಳ್ತಾ ಇದ್ದೇವೆ. ಸೊ ಇಷ್ಟು ಕಾಮಗಾರಿಗಳನ್ನು ವಿಶೇಷವಾಗಿ ಈ ಮೈಸೂರು ಮತ್ತು ಚಾಮರಾಜ ಜಿಲ್ಲೆಗೆ ಒಂದು ಐತಿಹಾಸಿಕವಾದಂಥ ಇದೊಂದು ಕ್ಯಾಬಿನೆಟ್ ಮೀಟಿಂಗನ್ನು ನಾವಿಲ್ಲಿ ಮಾಡಿದ್ದೇವೆ. ನಂಜುಂಡಪ್ಪ ವರದಿದು ಏನು ಒಂದು ದಿ ಮೋಸ್ಟ್ ಬ್ಯಾಕ್ವರ್ಡ್ ತಾಲೂಕು, ಬ್ಯಾಕ್ವರ್ಡ್ ಡಿಸ್ಟಿಕ್ ಅಂತ ಈ ಚಾಮರಾಜ ಜಿಲ್ಲೆಗೆ ಒಂದು ಹೆಸರು ಪಟ್ಟೆ ಬಂದಿತ್ತು. ಇವತ್ತು ನಾವು ಕೊಟ್ಟಂಥ ಶಕ್ತಿ, ಹಣ, ರಸ್ತೆಗಳಿಗಾಗಲೇ ಹಿಂದೆ ನಮ್ಮ ಸರ್ಕಾರದಲ್ಲಿ PW ಇಲಾಖೆಯಿಂದ ಮಾಡಿರೋಂಥ ಅಭಿವೃದ್ಧಿ, ವಿದ್ಯುತ್ ಶಕ್ತಿ, ನೀರಾವರಿ ಎಲ್ಲ ನೋಡಿದ್ರೆ ಈ ಮೋಸ್ಟ್ ಬ್ಯಾಕ್ವರ್ಡ್ ಪಟ್ಟಿ ಅನ್ನೋದನ್ನು ತೆಗೆದುಹಾಕಲಿಕ್ಕೆ ಇದೊಂದು ದಿಟ್ಟವಾದಂಥ ಕ್ರಮವನ್ನು ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಇವತ್ತು ತೆಗೆದುಕೊಂಡಿದೆ. ಬಹಳ ಮುಖ್ಯವಾಗಿ ಕೃಷ್ಣದೇವರಾಯ ವಿಜಯನಗರ ಸಾಮ್ರಾಜ್ಯದ ದೊರೆ ಕೃಷ್ಣದೇವರಾಯನ ಸಮಾಧಿ ಆನೆಗುಂದಿನಲ್ಲಿ ಸಮಾಧಿ ಇದೆ ಅವರದ್ದು. ಆ ಸಮಾಧಿಯನ್ನು ಅಭಿವೃದ್ಧಿಪಡಿಸಲಿಕ್ಕೋಸ್ಕರ ನಾವು ಇವತ್ತು ನಿರ್ಣಯ ಮಾಡಿದ್ದೀವಿ. ಅದನ್ನು ನಿರ್ಣಯ ಕೂಡಲೇ ಅಭಿವೃದ್ಧಿಪಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ. ಅದಕ್ಕೆ ಬೇಕಾದಂಥ ಹಣವನ್ನು ಕೂಡ ಬಿಡುಗಡೆ ಮಾಡ್ತೀವಿ. ಆಮೇಲೆ ಇವತ್ತೇನೇನು ನಿರ್ಣಯಗಳನ್ನು ಮಾಡಿದ್ದೀವಿ ಇವೆಲ್ಲನೂ ಕೂಡ ಕೂಡಲೇ ಕಾರ್ಯಗತ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ನೀವೇನಾದರೂ ಪ್ರಶ್ನೆಗಳು ಕೇಳೋದಿದ್ರೆ ಕೇಳ್ಬೋದು. ಸರ್, ನೀವು ಈಗ ತಾನೇ ಒಂದು ಹೇಳಿದ್ರಿ, ಇರಿಗೇಷನ್ಗೆ 1,700 ಕೋಟಿ ನಾವು ಇವತ್ತು ಕ್ಯಾಬಿನೆಟಲ್ಲಿ ಅಪ್ರೂವ್ ಮಾಡಿದ್ದೀರಿ ಅಂತ. ಕ್ಯಾಬಿನೆಟಲ್ಲಿ ಕಬಿನಿ ಸೆಕೆಂಡ್ ಸ್ಟೇಜಲ್ಲಿ ನಮ್ಮ ಕಾವೇರಿ ನೀರು ಏನು ನಮ್ಮ ಹಕ್ಕಿತ್ತು ಅದನ್ನು ಯುಟಿಲೈಸ್ ಮಾಡ್ಕೊಂಡು ಸೆಕೆಂಡ್ ಸ್ಟೇಜು ನಾವು ಚಾಮರಾಜನಗರ ಜಿಲ್ಲೆಯಲ್ಲಿ ಎಕ್ಸ್ಪ್ಯಾಂಡ್ ಮಾಡೋದ್ರ ಬಗ್ಗೆ ಏನಾದರೂ ಡಿಸ್ಕಷನ್ಸ್ ಬಂತ ಅಂತ ಒಂದು ಪ್ರಶ್ನೆ. ಎರಡನೇ ಪ್ರಶ್ನೆ, ಅದು ಚರ್ಚೆ ಬರಲಿಲ್ಲ. ಸೆಕೆಂಡ್ ಸ್ಟೇಜ್ ಕಬಿನಿ ಇದನ್ನು ಬರಲಿಲ್ಲ. ಅದನ್ನ ಮುಂದಿನ ದಿನಗಳಲ್ಲಿ ಚರ್ಚೆ ಮಾಡ್ತೀವಿ. ಮತ್ತೆ ಇನ್ನೊಂದು ಈಗ ಕೆರೆಗಳು ತುಂಬಿಸೋದು ಎಲ್ಲಿ, ಅದನ್ನ ದಿ ಪಾರ್ಟ್ ಆಫ್ ಸೆಕೆಂಡ್ ಸ್ಟೇಜ್ ಕಬಿನಿ ಇದೆ. ಅದು ನೀರು ಕೆರೆಗಳು ತುಂಬಿಸೋದು. ಆಮೇಲೆ ಹೇಳಿ. ಇನ್ನೊಂದು ಪ್ರಶ್ನೆ ಏನಂದ್ರೆ ಸರ್, ಈಗ ಇತ್ತೀಚೆಗೆ 5,000 ಎಕರೆದು ಓನರ್ಶಿಪ್ನ ಕ್ಲೈಮ್ ಮಾಡಿ ರಾಯಲ್ ಫ್ಯಾಮಿಲಿ ಪ್ರಮೋದ ದೇವಿ ಒಡೆಯರ್ ಅವರು ಒಂದು ಪಿಟಿಷನ್ ಕೊಟ್ಟಿದ್ದಾರೆ ಡೆಪ್ಟಿ ಕಮಿಷನರ್ ಅವ್ರಿಗೆ. ನೀವು ರೆವಿನ್ಯೂ ವಿಲೇಜಸ್ ಅಂತ ಡಿಕ್ಲೇರ್ ಮಾಡಬೇಡಿ, ನಮ್ದು ಓನರ್ಶಿಪ್ ಇದೆ ಅಲ್ಲಿ ಆ ಲ್ಯಾಂಡ್ ಬಗ್ಗೆ ಅಂತ. ಈ ಏನ್ ಮಾಡ್ಕೊಂಡಿದ್ದಾರೆ ಖಾತೆ ಮಾಡ್ಕೊಡ್ಬೇಡಿ ಅಂತ ಕೇಳಿದ್ದಾರೆ. ಇಲ್ಲಿ ಇರೋರೆಲ್ಲ ಸಣ್ಣ ಇಳುವಳಿದಾರರು, ಉಪ್ಪಾರರು ಇರ್ಬೋದು, ಕುರುಬರು ಇರ್ಬೋದು, ದಲಿತರು ಇರ್ಬೋದು. ಇವರು ರೈತರು 60-70 ವರ್ಷದಿಂದ ಉಳುಮೆ ಮಾಡ್ಕೊಂಡು ಅಲ್ಲಿ ಸಾವಿರಾರು ಜನ ಜೀವನ ಮಾಡ್ತಾ ಇದ್ದಾರೆ. 4,000 ಫ್ಯಾಮಿಲೀಸ್ ಇದಾವೆ. ದಯಮಾಡಿ ಕ್ಲಾರಿಫೈ ಮಾಡ್ಬೇಕು. ಯಾರು ಉಳುಮೆ ಮಾಡ್ತಾ ಇದ್ದಾರೆ ಅವರೇ ಒಡೆಯರು. ಯಾರು ಉಳುಮೆ ಮಾಡ್ತಾರೆ ಅವರೇ ಒಡೆಯರು. ಅದನ್ನ ಅವರ ಒಡೆತನವನ್ನ ಪ್ರಶ್ನೆ ಮಾಡಕ್ ಬರಲ್ಲ. ಕಾನೂನು ಪ್ರಕಾರ ಪ್ರಶ್ನೆ ಮಾಡಕ್ ಬರಲ್ಲ. ಅವ್ರಿಗೆ ಖಾತೆನೂ ಮಾಡಿಕೊಡ್ಬೋದು, ಅವ್ರಿಗೆ ಓನರ್ಶಿಪ್ಪು ಅವ್ರದ್ದೇ ಇರ್ತದೆ, ಅವರೇ ಪೊಸಿಷನ್ನಲ್ಲಿ ಇರ್ತಾರೆ, ಅವ್ರದ್ದೇ ಮಾಡ್ಬೋದು. 100 ವರ್ಷಗಳಿಂದ ಅವರೇ ಮಾಡ್ತಾ ಇದ್ದಾರೆ, ವ್ಯವಸಾಯ ಮಾಡ್ತಾ ಇದ್ದಾರೆ.
ಸರ್, ಚಾಮರಾಜನಗರ ಆಕ್ಸಿಜನ್ ದುರಂತದಲ್ಲಿ ಸಾಕಷ್ಟು ಜನ ಸತ್ರು ಸರ್. ನೀವೆಲ್ಲರೂ ಕೂಡ ಪ್ರತಿ ಮನೆಗೆ ಹೋಗಿ ಅವರಿಗೆ ಪರಿಹಾರ ಕೊಟ್ರಿ. ಇಲ್ಲಿ ಚಾಮರಾಜನಗರ ಆಕ್ಸಿಜನ್ ದುರಂತ ಆಯ್ತಲ್ಲ ಸರ್, ಆಕ್ಸಿಜನ್ ಅವ್ರಿಗೆ ಕೆಲಸ ಸಿಕ್ಕಿಲ್ಲ ಸರ್. ಇಲ್ಲೂ ಕೂಡ ಸಾಕಷ್ಟು ಕುಟುಂಬ ಈಗ ಅದನ್ನ ಮುಂದಿನ ಸಭೆ, ಮುಂದಿನ ಕ್ಯಾಬಿನೆಟ್ ನಲ್ಲಿ ಚರ್ಚೆ ಮಾಡಿ ತೀರ್ಮಾನ ಮಾಡ್ತೀವಿ. ಸರ್ ನಮಸ್ತೆ, ನನ್ನ ಹೆಸರು ಬಂಗಾರಪ್ಪ ಅಂತ. ಈಗ ಸರ್ ಇಲ್ಲಿ ಗುಡ್ಡ ಈ ಈಗ ನಮ್ಮ ಡಿಸ್ಟ್ರಿಕ್ಟ್ ಮಿನಿಸ್ಟ್ರು ಚಾಮರಾಜನಗರ ಆಕ್ಸಿಜನ್ ದುರಂತ ಆದವ್ರಿಗೆ ನಾವು ಪರ್ಮನೆಂಟ್ ಕೆಲಸ ಕೊಡ್ತೀವಿ ಅಂತ ನಾವು ಮಾತು ಕೊಟ್ಟಿದ್ದೆವು. ಅವರು ಈಗಾಗಲೇ ಕೆಲವರಿಗೆ ಟೆಂಪ್ರರಿಯಾಗಿ ಸೇರಿಸಿ ಅಂತ ಹೇಳಿದ್ದಾರೆ. ಔಟ್ಸೋರ್ಸ್ ಕೆಲಸ ಕೆಲವ್ರು ಕೊಟ್ಟಿದೆ, ಇನ್ನು ಕೆಲವರಿಗೆ ಕೊಡಬೇಕಾಗಿದೆ. ಅದಕ್ಕೊಂದು ಪರ್ಮನೆಂಟ್ ಸೊಲ್ಯೂಷನ್ ಮಾಡಬೇಕು. ಅದು ಅವ್ರದ್ದೆಲ್ಲ ಇಂಡಿವಿಜುವಲ್ಲು ಅವ್ರ ಆಕ್ಯುಪೆನ್ಸಿ ಏನು ಓದ್ತಾ ಇದ್ದಾರೆ, ಏನು ಎತ್ತ ಅಂತ ಅದನ್ನೆಲ್ಲ ರಿವ್ಯೂ ಮಾಡ್ತಾ ಇದ್ವಿ. ನಮಗೆ ಅದು ಪ್ರಯಾರಿಟಿ. ಕುನ್ನಾರ್ ರಿಪೋರ್ಟು ಕೂಡ, ಸೆಕೆಂಡ್ ಕುನ್ನಾರ್ ರಿಪೋರ್ಟ್ ಕೂಡ ಇವತ್ತು ಆಕ್ಸೆಪ್ಟ್ ಮಾಡಿ ನಾವು ಅದಕ್ಕೆ ಮುಂದಕ್ಕೆ ಏನು ಆ್ಯಕ್ಷನ್ ತಗೋಬೇಕು ಅಂತ ಹೇಳಿದ್ದೀವಿ. ಅದೆಲ್ಲ ಅದರಲ್ಲಿ ಬರ್ತದೆ. ನೆಕ್ಸ್ಟ್ ಕ್ಯಾಬಿನೆಟಲ್ಲಿ ನಾವು ಅದನ್ನು ನಮ್ಮ ಮೆಡಿಕಲ್ ಎಜುಕೇಷನ್ ಮಿನಿಸ್ಟ್ರಿಗೆ ಹೇಳ್ಬಿಟ್ಟು, ಈಗ ಹೊಸ ಮೆಡಿಕಲ್ ಕಾಲೇಜ್ ಆಗ್ತಾ ಇದ್ದಾರೆ, ನಾವೆಲ್ಲ ಹೊರಗಡೆ ಎಲ್ಲ ಮಾಡೋಕ್ಕಾಗಲ್ಲ, ಅಲ್ಲೇ ಲೋಕಲಲ್ಲಿ ನಾವು ಅವ್ರಿಗೆ ಸಹಾಯ ಮಾಡೋಕ್ಕೆ ಏನು ಮಾಡ್ಬೋದು ಅಂತೇಳಿ ಪ್ರತಿ ಮೆಡಿಕಲ್ ಕಾಲೇಜು ಈಸ್ ಏನ್ ಆಟೋನಮಸ್ ಇನ್ಸ್ಟಿಟ್ಯೂಷನ್, ಅದರಲ್ಲಿ ಹೆಂಗೆ ನಾವು ಸಹಾಯ ಮಾಡ್ಬೋದು ಅಂತ ನಾವು ಖಂಡಿತ ಅದ್ರ ಬಗ್ಗೆ ಒಂದು ನಿರ್ಧಾರವನ್ನು ನಾವು ಮಾಡ್ತೀವಿ. ಈಗ ನೋಡಪ್ಪ, ಪರ್ಮನೆಂಟ್ ಮಾಡಬೇಕಾ ಟೆಂಪ್ರರಿ ಕೊಡಬೇಕಾ ಅಂತಕ್ಕಂಥ ಪ್ರಶ್ನೆ ಇದೆ. ಸ್ವಲ್ಪ ಕಾನೂನು ತೊಡಕಿದೆ. ಅದಕ್ಕೆ ಈ ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡಿ ಅಂತಿಮವಾದ ತೀರ್ಮಾನಕ್ಕೆ ಬರೋಕ್ಕಾಗಲಿಲ್ಲ. ಮುಂದಿನ ಕ್ಯಾಬಿನೆಟ್ನಲ್ಲಿ ಅದಕ್ಕೆ ಚರ್ಚೆ ಮಾಡಿ ಪರಿಹಾರ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಅವರಿಗೆ ಒನ್ ಟೈಮ್ ಡಿಸಿಷನ್ ಮಾಡಿ ಅವರಿಗೆ ಪರ್ಮನೆಂಟ್ ಮಾಡ್ತಕ್ಕಂಥ ಕೆಲಸ ಮಾಡ್ತಕ್ಕಂಥದ್ದು ಮಾಡ್ತೀವಿ. ಸರ್ ನಮಸ್ತೆ. ಸರ್ ಇಲ್ಲಿ ಸರ್ ನಮಸ್ತೆ. ಸರ್ ನಮ್ಮ ಭಾಗದಲ್ಲಿ ನಾವು ಇದೇ ಭಾಗದವ್ರು ಆದ್ರಿಂದ ನಮ್ಮ ಭಾಗದಲ್ಲಿ ನೀವು ಸಚಿವ ಸಂಪುಟ ಮಾಡ್ತಕ್ಕಂಥದ್ದು ಬಹಳ ಖುಷಿಯುತ ಹೆಮ್ಮೆಯ ವಿಷಯ ಸರ್. ಆದರೆ ನಮ್ಗೇನಪ್ಪ ಅಂದ್ರೆ ಕುಗ್ರಾಮಗಳಿಗೆ ಏನು ನಮಗೆ ನೀವೇನು ಇಲ್ಲಿ ಇರ್ತಕ್ಕಂಥ ಸುತ್ತಮುತ್ತ ಇರ್ತಕ್ಕಂಥ ಕುಗ್ರಾಮಗಳಿಗೆ ಅಭಿವೃದ್ಧಿಗೆ ಏನು ಯೋಜನೆ ಹಾಕೊಂಡಿದ್ದೀರ ಅಂತಕ್ಕಂಥದ್ದು ಒಂದು ಕಾಣಲಿಲ್ಲ. ಎರಡನೇದು, ಒಂದು ಆಸ್ಪತ್ರೆ ಇಲ್ಲಿ ಬಹಳ ಪ್ರವಾಸಿ ಸ್ಥಳವಾಗಿದ್ದರಿಂದ ಒಂದು ಒಳ್ಳೆಯ ಆಸ್ಪತ್ರೆ ಇಲ್ಲ ಸರ್ ಇಲ್ಲಿ ಮಲೆಮಹದೇಶ್ವರ ಬೆಟ್ಟದಲ್ಲಿ. ಬಹಳಷ್ಟು ಸಮಸ್ಯೆ ಇದೆ ಸರ್. ಒಂದು ಅದ್ರ ಬಗ್ಗೆ ತಾವು ಏನು ಇದರಲ್ಲಿ ನೀವು ಸಭೆಯಲ್ಲಿ ಏನಾದ್ರು ಮಾಡಿದ್ರಾ? ಇದು ಪಂಚಾಯತಿ ಹೆಡ್ ಕ್ವಾರ್ಟರ್ಸ್ ಮಹದೇಶ್ವರ ಬೆಟ್ಟ. ಆದ್ರೂ ಕೂಡ ಪ್ರಾಧಿಕಾರದಲ್ಲಿ ಲಕ್ಷಾಂತರ ರೂಪಾಯಿ ಆರ್ಥಿಕ ಬರ್ತದೆ ಸರ್. ಇದರಲ್ಲಿ ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿ ಆರ್ಥಿಕವಾಗಿ ಒಂದು ಅದೇ ಬರ್ತದೆ. ಅದಕ್ಕೆ ಈಗ ವ್ಯತ್ಯಾಸ ಕಾಣಿಸ್ತಾ ಇಲ್ವಾ? ನೀವು ಮಹದೇಶ್ವರ ಬೆಟ್ಟದಲ್ಲಿ ವ್ಯತ್ಯಾಸ ಕಾಣಿಸ್ತಾ ಇದೆಯಲ್ವೇನ್ರಿ? ಮತ್ತೆ ಇದನ್ನ ಯಾರು ಮಾಡಿದವರು? ಇಲ್ಲಿ ಕಮ್ಯುನಿಟಿ ಹೆಲ್ತ್ ಸೆಂಟರ್ ಇದೆ, ಅದನ್ನು ಅಪ್ಗ್ರೇಡ್ ಮಾಡ್ತಕ್ಕಂಥಕ್ಕೆ ತಾಲೂಕು ಗ್ರಾಮ ಪಂಚಾಯತಿ ಹೆಡ್ ಕ್ವಾರ್ಟರ್ಸ್ ಇದು ಅಪ್ಗ್ರೇಡ್ ಮಾಡಬೇಕು ಅಂತ ಹೇಳ್ತಾ ಇದ್ದೀರಿ. ಮುಂದಿನ ದಿನಗಳಲ್ಲಿ ಮಾಡ್ತೀವಿ. ಆರುವಳ್ಳಿ ಕನಕಪುರ ಮತ್ತು ಮಳವಳ್ಳಿ ಮಾರ್ಗವಾಗಿ ರೈಲ್ವೆ ಯೋಜನೆ ಮಾಡ್ತೀವಿ. ಆದರೆ ಸರ್ಕಾರ ರಾಜ್ಯ ಸರ್ಕಾರ ಭೂಮಿ ಕೊಡ್ತಿಲ್ಲ ಅಂತ ಮಾನ್ಯ ಕೇಂದ್ರ ಸಚಿವರು ಸೋಮಣ್ಣವರು ಹೇಳ್ತಾವ್ರೆ ಸರ್. ಆರುವಳ್ಳಿ ಕನಕಪುರ ಮಾರ್ಗವಾಗಿ ಕೊಳ್ಳಗಲ್ಕೆ ರೈಲ್ವೆ ಯೋಜನೆ ನಾವು ತರ್ತೀವಿ, ರಾಜ್ಯ ಸರ್ಕಾರ ಭೂಮಿ ಕೊಡ್ತಿಲ್ಲ ಅಂತ ರೈಲ್ವೆ ಸಚಿವ ಸೋಮಣ್ಣವರು ಒಂದು ವಾರದಿಂದ ಹೇಳಿದ್ರು ಸರ್. ನಿನಗೆ ಗೊತ್ತಾ ಒಂದು ರೈಲ್ವೆ ಯೋಜನೆ ಏನ್ ಮಾಡಬೇಕು ಅಂತ? ರೈಲ್ವೆ ಯೋಜನೆ ಯಾರ್ದು? ಕೇಂದ್ರ ಸರ್ಕಾರದ್ದು. ಕೇಂದ್ರ ಸರ್ಕಾರದ್ದು. ಭೂಮಿ ಅವರೇ ತಗೋಬೇಕಲ್ವಾ? ಅವ್ರು ರಾಜ್ಯ ಸರ್ಕಾರ ಕೊಡ್ಬೇಕು. ಅದು ಕೇಳಪ್ಪ, ಇಲ್ಲಿ ಆದ್ರೂ ನಾವು ಭೂಮಿನೂ ಕೊಡ್ತೀವಿ, 50% ಪ್ರಾಜೆಕ್ಟ್ ಕಾಸ್ಟ್ನೂ ಕೊಡ್ತೀವಿ. ಅವರು ಮಾಡಲ್ಲ. ಭೂಮಿ ಕೊಡಕ್ ತಯಾರಾಗಿದ್ದೀವಿ ನಾವು, ಅವರು ಮಾಡಲ್ಲ ಸರ್. ಶ್ರೀಶಕ್ತಿ ಯೋಜನೆ ಆದ್ಮೇಲೆ ಸರ್ ಮಹದೇಶ್ವರ ಬೆಟ್ಟಕ್ಕೆ ಮತ್ತೆ ಇದ್ರ ಬೆಳಗಿರಿನ ಬೆಟ್ಟ, ಚಿಕ್ಕಲ್ಲೂರು, ಬೇರೆ ಬೇರೆ ಪ್ರವಾಸ ಸ್ಥಳಕ್ಕ ಚಿಕ್ಕಬಡ ಮಹಿಳೆಯರು ಬರ್ತಾರೆ ಸರ್. ಬಸ್ಗಳು ಸಾಲ್ತಾ ಜಾಗದೆ ಬಹಳ ನೈಟ್ನ ಅರ್ಧರಾತ್ರಿ ಎಲ್ಲ ಮನೆಗಿದ್ದು ಬಿದ್ದಾಡಿ ಹೋಯ್ತಾ ಇದ್ದಾರೆ ಸರ್ ಮಹಿಳೆಯರು. ಬಹಳ ಸಮಸ್ಯೆ ಆಗಿದೆ ಸರ್ ಬಸ್ಗಳಿಲ್ಲದೆ. ಏನು ಸ್ತ್ರೀಶಕ್ತಿ ಯೋಜನೆ ಆದ್ಮೇಲೆ ಮಹಿಳೆಯರು ಹೆಚ್ಚಿಗೆ ಓಡಾಡೋದು ಜಾಸ್ತಿ ಆಗಿ ಬಸ್ಗಳು ಸಮಸ್ಯೆ ಮಸ್ತು ಇದೆ ಸರ್ ಈ ಭಾಗದಲ್ಲಿ. ಈಗ ಇವತ್ತು ಹೊಸ ಬಸ್ ಕೊಟ್ಟಿದ್ದಾರಂತಲ್ಲ ಇವರು, 80 ಬಸ್ಗಳಿಗೆ ಕೊಟ್ಟಿದೆ ಇವತ್ತು. 80 ಇನ್ನು 30 ಬರ್ತವೆ ಬಸ್. ನಮ್ಮ ಈ ಭಾಗ ಸಹ ಕೊಳ್ಳೇಗಾಲ ಅನ್ನೂರು ಭಾಗದಲ್ಲಿ ಸಹ ಹಳ್ಳಿಗಳಿಗೆ ಬಹಳ ಸಮಸ್ಯೆ ಆಗಿದೆ ನೋಡಪ್ಪ. ಈ ಹಿಂದಿನ ಸರ್ಕಾರದವರು ಹೊಸ ಬಸ್ಗಳನ್ನೇ ಕೊಡ್ಲಿಲ್ಲ, ಅದರಿಂದ ಸಮಸ್ಯೆ ಆಗಿರೋದು.
ನಾವು ಈಗ ಹೊಸ ಬಸ್ಗಳು ಕೊಡ್ಲಿಕ್ಕೆ Sir, regarding the Pahalgam attacks, cabinet resolution has been passed saying it's an intelligence failure. There is in the cabinet resolution it was passed that Pahalgam attack is because of the intelligence failure. Is it the resolution of the Karnataka cabinet? What do you have No, to say, it is sir? not included in the resolution, but I said it openly to the press people that there is a failure of intelligence. ಸರ್, ಇವತ್ತು ರಾಜ್ಕುಮಾರ್ ಅವ್ರ ಜಯಂತಿ ಆಚರಣೆ ಮಾಡಿದ್ದೀರಾ. ಅವರು ನಮ್ಮೂರವರೇ ಆದ್ರಿಂದ ಅವ್ರದ್ದೊಂದು ಮ್ಯೂಸಿಯಂ ಆಗ್ಬೇಕು ಅಂತ ನಿಮ್ಮ ಮೇಲೆ ಒತ್ತಡ ಇತ್ತು ಸರ್. MR ಮಂಜುನಾಥ್ ಅವರು ಶಾಸಕರು ಅದೊಂದು ಮನವಿ ಮಾಡಿದ್ರು. ಅದೇನಾಯ್ತು ಸರ್? ಮುಂದೆ ಮಾಡ್ತೀವಿ. ರಾಜ್ಕುಮಾರ್ ಅವರು ನಮ್ಮ ಸರ್, ಈಗ ಭಕ್ತರು ಬೆಟ್ಟಕ್ಕೆ ಬರ್ತಾರೆ ನಡ್ಕೊಂಡು, ಅವರಿಗೆ ಶೌಚಾಲಯ ಮೂಲಭೂತ ಸೌಕರ್ಯಗಳು ಇಲ್ಲ ಅಂತ ಆರೋಪ ಇದೆ ಸರ್. ಈ ಭಾಗದಲ್ಲಿ ಮ್ಯಾನ್ ಅನಿಮಲ್ ಕಾನ್ಫ್ಲಿಕ್ಟ್ ಹೆಚ್ಚಿರೋದ್ರಿಂದ ಒಂದು ರೆಸ್ಕ್ಯೂ ಸೆಂಟರ್ ಆಗಬೇಕು ಅಂತ ಪ್ರಪೋಸಲ್ ಇತ್ತು ಸರ್. ಕೂರ್ಗಲ್ಲಿ ಲ್ಯಾಂಡ್ ಕೂಡ ಐಡೆಂಟಿಫೈ ಮಾಡಿದ್ರು, ಅನಿಮಲ್ ರೆಸ್ಕ್ಯೂ ಸೆಂಟರ್ ಆಗಬೇಕು ಕೂರ್ಗಳ್ಳಿಯಲ್ಲಿ, ಮೈಸೂರಲ್ಲಿ ಅಂತ. ಬಿಕಾಸ್ ಈ ಕಡೆ ಮ್ಯಾನ್ ಅನಿಮಲ್ ಕಾನ್ಫ್ಲಿಕ್ಟ್ ತುಂಬಾ ಜಾಸ್ತಿ ಆಗ್ತಿರೋದ್ರಿಂದ. ಕೂರ್ಗಳಿಂದ ಮಾಡಿದೀವಲ್ಲಮ್ಮ. ಇಲ್ಲ ಸರ್, ಅನಿಮಲ್ ರೆಸ್ಕ್ಯೂ ಸೆಂಟರ್ ಸರ್. ಇಲ್ಲ, ಅಲ್ಲಿ ಕೂರ್ಗಳಿನಲ್ಲ ಸರ್. ಅಲ್ಲೇ ಇದೆಯಲ್ಲಮ್ಮ. ನೋ ಅದು ಮಾಡಿದೀವಲ್ಲಮ್ಮ. ಲೆಪರ್ಡ್ ರೆಸ್ಕ್ಯೂ ಸೆಂಟರ್ ಸರ್. ಪ್ರಪೋಸಲ್ ಇದೆ ಸರ್. ಮತ್ತೊಮ್ಮೆ ಇವತ್ತಿನ ಮಾಧ್ಯಮ ಮತ್ತು ಪತ್ರಿಕಾಗೋಷ್ಠಿಗೆ ಆಗಮಿಸಿದಂಥ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ. ಮುಂದಿನ ಪತ್ರಿಕಾಗೋಷ್ಠಿಯಲ್ಲಿ ಮತ್ತಷ್ಟು ಮಾಹಿತಿ ನಿಮಗೋಸ್ಕರ ನೀಡ್ತಾ ಇದ್ದೀವಿ. ಹಾಗೆ ಮತ್ತೊಮ್ಮೆ ವೇದಿಕೆಯ ಮೂಲಕ ಗಣ್ಯರಾದಂಥ ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ, ಹಾಗೆ ಉಪಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ DK ಶಿವಕುಮಾರ್ ಸರ್ ಅವ್ರಿಗೂ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ. ಹಾಗೂ ಶ್ರೀ HK ಪಾಟೀಲ್ ಅವರು ಮಾನ್ಯ ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಶಾಸನ ರಚನೆ ಹಾಗೂ ಪ್ರವಾಸೋದ್ಯಮ ಸಚಿವರು, ಅವ್ರಿಗೂ ಧನ್ಯವಾದಗಳನ್ನ ಅರ್ಪಿಸ್ತಾ, ಮಾನ್ಯ ಸಮಾಜ ಕಲ್ಯಾಣ ಇಲಾಖೆಯ ಸಚಿವರಾದಂಥ ಡಾಕ್ಟರ್ HC ಮಹದೇವಪ್ಪ ಅವರಿಗೆ ಧನ್ಯವಾದಗಳು. ಡಾಕ್ಟರ್ MC ಸುಧಾಕರ್ ಅವರು ಮಾನ್ಯ ಉನ್ನತ ಶಿಕ್ಷಣ ಸಚಿವರು ಕರ್ನಾಟಕ ಸರ್ಕಾರ, ಅವರಿಗೆ ಧನ್ಯವಾದಗಳು. ಹಾಗೂ ಮಾನ್ಯ ಪಶುಸಂಗೋಪನೆ ಮತ್ತು ರೇಷ್ಮೆ ಸಚಿವರು ಹಾಗೂ ಚಾಮರಾಜನಗರ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಶ್ರೀ K ವೆಂಕಟೇಶ್ ಅವರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ. ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂಥ ಶ್ರೀ ಕೃಷ್ಣಮೂರ್ತಿ ಅವರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ. ಹಾಗೂ ಹಾನೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದಂಥ ಮಂಜುನಾಥ್ ಸರ್ ಅವರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ, ಚಾಮರಾಜನಗರ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂಥ ಶ್ರೀ C ಪುಟ್ಟರಂಗ ಶೆಟ್ಟಿ ಸರ್ ಅವರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ. ಹಾಗೂ ವೇದಿಕೆ ಮೇಲೆ ಉಪಸ್ಥಿತರಿದ್ದಂಥ ವಿಧಾನ ಪರಿಷತ್ನ ಸದಸ್ಯರಾದಂಥ ಶ್ರೀ D ತಿಮ್ಮಯ್ಯ ಸರ್ ಅವ್ರಿಗೂ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ. ಹಾಗೂ ಶ್ರೀ LK ಅತಿಕ್ ಅವರು ACS to CM ಅವ್ರಿಗೂ ಧನ್ಯವಾದಗಳನ್ನ ಅರ್ಪಿಸ್ತಾ, ಎಲ್ಲ ಅಧಿಕಾರಿಗಳಿಗೆ ಹಾಗೂ ಇವತ್ತಿನ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಭಾಗವಹಿಸಿದಂಥ ಎಲ್ಲ ಪತ್ರಿಕಾ ಮತ್ತು ಮಾಧ್ಯಮ ಮಿತ್ರರಿಗೆ ಧನ್ಯವಾದಗಳು. ಹಾಗೂ ಎಲ್ಲ ಇಲಾಖೆಯವರಿಗೂ ಮತ್ತು ಪೊಲೀಸ್ ಇಲಾಖೆಯವರಿಗೆ ವಿಶೇಷ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ. ನಮಸ್ಕಾರ, ಶುಭ ದಿನ, ಜೈ ಹಿಂದ್.